ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ವಾಟ್ ಎವರ್ ಯುವರ್ ಕ್ವಶನ್ ಯು ಪ್ರೇ, ಗಾಡ್ ಇಸ್ ಆನ್ಸರ್ ಯು. ನಿಮ್ಮ ಪ್ರಶ್ನೆಗಳು ಏನೇ ಇರಬಹುದು, ಅಥವಾ ನೀವು ಯಾವುದೇ ಕಂಡೀಷನ್ ಅಲ್ಲಿ ದುಃಖದಲ್ಲಿ ಕೂತ್ಕೊಂಡಿರಬಹುದು, ಭಯಪಡಬೇಡ್ರಿ. ಕರ್ತನು ನಿಮ್ಮನ್ನು ಪ್ರೀತಿಸ್ತಾನೆ ಮತ್ತು ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಗಳಿಗೆ ಆತನ ಉತ್ತರವನ್ನು ಕೊಡುತ್ತಾನೆ. ಪ್ರೈಸ್ ಗಾಡ್. ಕಾಣುವ ಲೋಕದಲ್ಲಿರುವ ನಾವು ಕಾಣದ ಲೋಕದಲ್ಲಿರುವ ದೇವರೊಟ್ಟಿಗೆ ನಾವು ಪ್ರಾರ್ಥಿಸ್ತೇವೆ. ಪ್ರೈಸ್ ಗಾಡ್. ಕಾಣದ ಲೋಕದಲ್ಲಿರುವ ದೇವರು ಕಾಣುವ ಲೋಕದಲ್ಲಿನ ನಮ್ಮನ್ನು ಆತನು ಸಂತೈಸ್ತಾನೆ. ದೇರ್ ಇಸ್ ಅ ಕೋಆಪರೇಟಿಂಗ್ ವಿತ್ ಗಾಡ್. ದೇವರೊಟ್ಟಿಗೆ ನಾವು ಸಂಪರ್ಕ ಮಾಡಲಿಕ್ಕೆ ಒಂದೇ ಒಂದು ಮಾಧ್ಯಮ, ಅದು ದೇವರ ವಾಕ್ಯ. ಪ್ರೈಸ್ ಗಾಡ್. ದೇವರ ವಾಕ್ಯವನ್ನು ನಂಬುವುದಂದ್ರೆ ನೀವು ದೇವರನ್ನು ನಂಬು. ದೇವರ ವಾಕ್ಯವನ್ನು ರಿಜೆಕ್ಟ್ ಮಾಡುವುದು ಅಂತ ಹೇಳಿದ್ರೆ ನೀವು ದೇವರನ್ನು ರಿಜೆಕ್ಟ್ ಮಾಡುವುದು. ದೇವರನ್ನು, ದೇವರ ವಾಕ್ಯವನ್ನು ಯಾವತ್ತು ನಾವು ಸಪರೇಟ್ ಮಾಡಲಿಕ್ಕೆ ಆಗುವುದಿಲ್ಲ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವೇ ದೇವರಾಗಿತ್ತು. ಸತ್ಯವೇದ ಹೇಳ್ತದೆ, ನಾವು ನೋಡ್ತೇವೆ ಯೋಹಾನ ಸುವಾರ್ತೆಯಲ್ಲಿ, ಗಾಸ್ಪಲ್ ಆಫ್ ಜಾನ್ ಫಸ್ಟ್ ಚಾಪ್ಟರ್, ಆದಿಯಲ್ಲಿ ವಾಕ್ಯವಿತ್ತು, ಏನಿರಲಿಲ್ಲ. ದ ಬೈಬಲ್ ಹೇಳ್ತದೆ ಆದಿಯಲ್ಲಿ ವಾಕ್ಯವಿತ್ತು. ಗಿಡ, ಮರ, ಭೂಮಿ, ಸೂರ್ಯ, ಚಂದ್ರ ಏನೂ ಇರಲಿಲ್ಲ, ಓನ್ಲಿ ವಾಕ್ಯವಿತ್ತು. ಇಲ್ಲಿ ಹೇಳ್ತದೆ ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. ಪ್ರೈಸ್ ಗಾಡ್. ಆ ವಾಕ್ಯವು ದೇವರಾಗಿತ್ತು. ಆದಿಕಾಂಡಕ್ಕೆ ಹೋದರೆ ನಮಗೆ ಸಿಗ್ತದೆ, ಇನ್ ದ ಬಿಗಿನಿಂಗ್ ಗಾಡ್, ದಟ್ಸ್ ಆಲ್. ಇನ್ ದ ಬಿಗಿನಿಂಗ್ ಟ್ರೀ, ಮೂನ್ ಅಂತ ಹೇಳುವುದಿಲ್ಲ. ಆದಿಯಲ್ಲಿ ದೇವರು, ಅಲ್ಲಿಂದ ಪ್ರಾರಂಭವಾಗುತ್ತದೆ. ರೈಟ್. ಆದಿಕಾಂಡದಿಂದ ಪ್ರಾರಂಭವಾಗುವಾಗ ನೀವು ಓದಿದ್ರೆ ನಿಮಗೆ ಸಿಗ್ತದೆ. ಐ ವಿಲ್ ರೀಡ್ ಫಾರ್ ಯು, ನಿಮಗೋಸ್ಕರ ಓದ್ತೇನೆ. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದರು. ದಟ್ ಮೀನ್ಸ್ ಆಕಾಶ, ಭೂಮಿ, ಸೂರ್ಯ, ಚಂದ್ರ, ಕಾಣುವ ಲೋಕ, ಕಾಣದ ಲೋಕ, ದೇವದೂತರು ಎಲ್ಲವನ್ನು ಸೃಷ್ಟಿ ಮಾಡುವ ಮುಂಚೆ ಆದಿಯಲ್ಲಿ ದೇವರು. ಎವ್ರಿಥಿಂಗ್ ಇಸ್ ಬಿಗಿನ್ ವಿತ್ ಗಾಡ್. ಪ್ರತಿಯೊಂದು ಸಂಗತಿ ದೇವರಿಂದ ಪ್ರಾರಂಭವಾಗುತ್ತದೆ. ಯಾಕೆ ದೇವರಿಂದ ಪ್ರಾರಂಭವಾಗುತ್ತದೆ? ಕಾಣುವಂತ ಲೋಕ, ಕಾಣದ ಲೋಕಕ್ಕೆ ಒಂದು ಮೂಲ ಇರಬೇಕು. ನಾವು ನೋಡ್ತೇವೆ ಫಸ್ಟ್ ಕೊರಿಂಥಿಯನ್, ಐ ವಿಲ್ ರೀಡ್ ಫಾರ್ ಯು. ಫಸ್ಟ್ ಕೊರಿಂಥಿಯನ್ 8 ಚಾಪ್ಟರ್, 8ನೇ ಅಧ್ಯಾಯದಲ್ಲಿ ಓದಿದ್ರೆ ಸಿಗ್ತದೆ. ನಮಗಾದರೂ ಒಬ್ಬನೇ ದೇವರಿದ್ದಾನೆ, ಆತನು ತಂದೆ ಎಂಬಾತನೇ, ಆತನು ಸಮಸ್ತಕ್ಕೂ ಮೂಲ ಕಾರಣ. ಸಮಸ್ತಕ್ಕೂ ಮೂಲ ಕಾರಣ. ನಾವು ಆತನಿಗಾಗಿ ಉಂಟಾದೆವು. ಈ 4 ಸಂಗತಿ ಬೇಸಿಕ್, ವೆರಿ ಇಂಪಾರ್ಟೆಂಟ್. ನಮಗಾದರೂ ಒಬ್ಬನೇ ದೇವರು. ರಿಲೇಶನ್ಶಿಪ್ ಅನ್ನು ತೋರಿಸ್ತಿರುವಾಗ ಹೇಳ್ತದೆ ಆತನು ತಂದೆ ಎಂಬಾತನು. ಎಲ್ಲರಿಗೂ ನೀವು ತಂದೆ ಹೇಳಲಿಕ್ಕೆ ಆಗುದಿಲ್ಲ. ಯಾರಿಗೆ ನಾವು ಹುಟ್ಟಿದ್ದೇವೆ ಅವನಿಗೆ ತಂದೆ ಅಂತ ಹೇಳ್ಬಹುದು. ಪ್ರೈಸ್ ಗಾಡ್. ತಂದೆ ಅಂತ ಹೇಳುತ್ತಿರುವಾಗ ಇಮ್ಮಿಡಿಯೇಟ್ಲಿ ನೀವು ರಿಲೇಶನ್ಶಿಪ್ ಅನ್ನು ಮಾತಾಡ್ತೀರಿ. ನೀವು ಎಲ್ಲಿಯಾದ್ರೂ ಹೋದ್ರೆ, ನಿಮ್ಮ ತಂದೆಯೊಟ್ಟಿಗೆ ಹೋದ್ರೆ, ನಿಮ್ಮ ರಿಲೇಶನ್ಶಿಪ್ ಅನ್ನು ಬೇರೆಯವರಿಗೆ ಪರಿಚಯ ಇರಲಿಕ್ಕಿಲ್ಲ. ಮೂಮೆಂಟ್ ನೀನು ಡ್ಯಾಡಿ ಹೇಳುತ್ತಿರುವಾಗ ಗೊತ್ತಾಗದೆ ಮಗ ಬಂದ ಅಂತ. ಪ್ರೈಸ್ ಗಾಡ್. ಸಿಂಪಲ್. ಹಿ ಈಸ್ ಅವರ್ ಫಾದರ್. ನೆಕ್ಸ್ಟ್ ಇರುತ್ತದೆ, ಆತನು ಸಮಸ್ತಕ್ಕೂ ಮೂಲ ಕಾರಣವಾಗಿದ್ದಾನೆ. ಮೂಲ ಕಾರಣ. ನಾವು ಆತನಿಗಾಗಿ ಉಂಟಾದೆವು. ನಾವು ಯಾರ್ಯಾರಿಗೋಸ್ಕರ ಉಂಟಾದವರಲ್ಲ. ಯು ಆರ್ ಬಾರ್ನ್ ವಿತ್ ಪರ್ಪಸ್. ನೀವು ದೇವರ ಉದ್ದೇಶದ ಮೇರೆಗೆ ನೀವು ಹುಟ್ಟಿದವರಾಗಿದ್ದೀರಿ. ನೀವು ದೇವರಿಗೋಸ್ಕರ ಉಂಟಾದವರಾಗಿದ್ದೀರಿ. ಪ್ರೈಸ್ ಗಾಡ್. ನೀವು ಯಾರ್ಯಾರಿಗೋಸ್ಕರ ಉಂಟಾದವರಲ್ಲ. ನೋ ಒನ್ ಕ್ಯಾನ್ ಮಿಸ್ಯೂಸ್ ಯು. ನಿಮ್ಮನ್ನು ಯಾರು ಮಿಸ್ಯೂಸ್ ಮಾಡಲಿಕ್ಕೆ ಆಗುದಿಲ್ಲ. ನಿಮ್ಮನ್ನು ತಪ್ಪಾಗಿ ಯಾರು ಉಪಯೋಗಿಸಲಿಕ್ಕೆ ಆಗುದಿಲ್ಲ. ಪ್ರೈಸ್ ಗಾಡ್. ನಿಮ್ಮನ್ನು ತಪ್ಪಾಗಿ ಯಾರು ಹ್ಯಾಂಡಲ್ ಮಾಡಲಿಕ್ಕೆ ಆಗುದಿಲ್ಲ. ಯು ಆರ್ ನಾಟ್ ಯುವರ್ ಓನ್. ನೀವು ನಿಮ್ಮ ಸ್ವಂತ ಅಲ್ಲ. ನೀವು ಕ್ರಯಕಿಕೊಳ್ಳಲ್ಪಟ್ಟವರು. ನೆಕ್ಸ್ಟ್ ಹೇಳ್ತದೆ ಸತ್ಯವೇದ, ಮತ್ತು ನಮಗೆ ಒಬ್ಬನೇ ಕರ್ತ, ಆತನು ಯೇಸು ಕ್ರಿಸ್ತನೇ. ಆತನ ಮುಖಾಂತರವು ಸಮಸ್ತ ಉಂಟಾಯಿತು. ಇಲ್ಲಿ ನೋಡುತ್ತೇವೆ
ಮೂಲ ಕಾರಣ ದೇವರಾಗಿದ್ದಾನೆ. ಆದರೆ ದೇವರು ಎಲ್ಲವನ್ನು ಉಂಟು ಮಾಡಿದ್ದು ಯೇಸು ಕ್ರಿಸ್ತನ ಮೂಲಕ. ಆತನ ಮೂಲಕ ಸಮಸ್ತ ಉಂಟಾಯಿತು. ನೆಕ್ಸ್ಟ್ ಹೇಳ್ತದೆ, ನಾವು ಆತನ ಮುಖಾಂತರವೇ ಉಂಟಾದೆವು. ಥ್ರೂ ಜೀಸಸ್ ಕ್ರೈಸ್ಟ್. ಆತನ ಮುಖಾಂತರ ನಾವು ಸೃಷ್ಟಿಸಲ್ಪಟ್ಟೆವು. ಇನ್ ದ ಬಿಗಿನಿಂಗ್ ವರ್ಡ್ ವಾಸ್ ವರ್ಡ್. ಆದಿಯಲ್ಲಿ ದೇವರು, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಪ್ರೈಸ್ ಗಾಡ್. ದೇವರನ್ನು ವಾಕ್ಯವನ್ನು ನೀವು ಸಪರೇಟ್ ಮಾಡಲಿಕ್ಕೆ ಆಗುವುದಿಲ್ಲ. ಇಫ್ ಯು ಅಕ್ಸೆಪ್ಟ್ ವರ್ಡ್, ಯು ಅಕ್ಸೆಪ್ಟ್ ಗಾಡ್. ನೀವು ವಾಕ್ಯವನ್ನು ಕೇಳುವುದಂದ್ರೆ ದೇವರನ್ನು ಕೇಳುವುದು. ವಾಕ್ಯ ವರ್ಗಾವಣೆ ಆಗುವುದಂತ ಹೇಳಿದ್ರೆ ನಿಮ್ಮ ಒಳಗೆ ದೇವರು ವರ್ಗಾವಣೆ ಆಗುತ್ತಾನೆ. ಈಸ್ ಗಾಡ್, ಗಾಡ್ ಆಫ್ ಸ್ಪಿರಿಟ್. ಅದರಿಂದ ಪ್ರಿಯ, ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಯು ಆರ್ ನಾಟ್ ಯುವರ್ ಓನ್. ನೀವು ಯಾರ್ಯಾರಿಗೋಸ್ಕರ ಉಂಟಾದವರಲ್ಲ. ನಿಮ್ಮ ಜೀವಿತದ ಉದ್ದೇಶವನ್ನು ನೀವು ಹುಡುಕಿರಿ. ಯಾಕೆ ನೀವು ಹುಟ್ಟಿದ್ದೀರಿ? ಕೇವಲ ಬೆಳಿಗ್ಗೆ ಎದ್ದು ಬ್ರಷ್ ಮಾಡಿ, ಬ್ರೇಕ್ಫಾಸ್ಟ್ ಮಾಡಿ ಕೆಲಸಕ್ಕೆ ಹೋಗುವುದು, ಅನಂತರ ಹೆಂಡತಿ ಮಕ್ಕಳೊಟ್ಟಿಗೆ ಟೈಮ್ ಕಳೆದು ಪುನಃ ಮಲಗುವುದು, ಪುನಃ ಹೇಳುವುದು, ಅದಕ್ಕೆ ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಅದು ಜೀವಿತದೊಂದು ಭಾಗ. ಅದಕ್ಕಿಂತ ಹೆಚ್ಚಾಗಿ ದೇವರು ನಿಮ್ಮನ್ನು ಉಂಟು ಮಾಡಿದ್ದಾನೆ. ಈ ಭೂಮಿಗೆ ದೇವರು ನಿಮ್ಮನ್ನು ಕಳಿಸಿದ್ದಾನೆ ವಿತ್ ಗ್ರೇಟ್ ಪರ್ಪಸ್, ವಿತ್ ಗ್ರೇಟ್ ಮಿಷನ್. ಪ್ರೈಸ್ ಗಾಡ್. ಗ್ರೇಟ್ ಪರ್ಪಸ್, ಒಂದು ದೊಡ್ಡ ಉದ್ದೇಶ ಮತ್ತು ದೊಡ್ಡ ಸೇವೆ ಮತ್ತು ದೊಡ್ಡ ಒಂದು ಕೆಲಸಕ್ಕೋಸ್ಕರ ದೇವರು ನಿಮ್ಮನ್ನು ಕಳಿಸಿದ್ದಾನೆ. ಪ್ರೈಸ್ ಗಾಡ್. ದೇವರು ಆತನಿಗಾಗಿ ಸೃಷ್ಟಿ ಮಾಡಿದಾನಂತ ಹೇಳ್ತಿರುವಾಗ ದೇವರು ನಿಮ್ಮನ್ನು ಬಲಾತ್ಕಾರವಾಗಿ ಆತನು ಎಳೆಯುವುದಿಲ್ಲ. ಅಫ್ಕೋರ್ಸ್ ಆತ ನಿನ್ನನ್ನು ಪ್ರೀತಿ ಮಾಡಿದ್ದಾನೆ, ನಿನಗೆ ಓನ್ ವಿಲ್ ಅನ್ನು ಆತನು ಕೊಟ್ಟಿದ್ದಾನೆ. ಯಾವಾಗ ನಾವು ತೀರ್ಮಾನ ಮಾಡುತ್ತೇವೆ, ದಾವೀದನು ಹೇಳಿದಾಗೆ, ನಾನು ದುಷ್ಟರ ಆಲೋಚನೆಯಿಂದ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ದೇವರ ವಾಕ್ಯದಲ್ಲಿ ಆನಂದ ಪಡುವನಾಗಿ ಹಗಲಿರುಳು ಧ್ಯಾನ ಮಾಡುವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರದಾಗಿರುವನು. ಯಾವಾಗ ನೀವು ದೇವರ ವಾಕ್ಯದಲ್ಲಿ ನಿಮ್ಮ ಜೀವಿತದ ಉದ್ದೇಶವನ್ನು ನೀವು ಹುಡುಕುತ್ತೀರಿ, ನೀವು ಏನಾಗಬೇಕೆಂದು ಸೃಷ್ಟಿಸಲ್ಪಟ್ಟಿದ್ದೀರೋ ಅದೇ ಆಗಿ ನೀವು ಪ್ರಜ್ವಲಿಸ್ತೀರಿ, ನೀವು ಹೊರಗೆ ಬರುತ್ತೀರಿ. ಅಪೋಸ್ತಲ ಕೃತ್ಯ 13ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡ್ತೇವೆ. ಆಕ್ಟ್ ಆಫ್ ಅಪೋಸ್ತಲ್ 13 ಚಾಪ್ಟರ್ 22 ನಿಮಗೋಸ್ಕರ ನಾನು ಓದಲಿಕ್ಕೆ ಇಷ್ಟಪಡುತ್ತೇನೆ. ಆಮೇಲೆ ದೇವರು ಅವನನ್ನು ತೆಗೆದು ಹಾಕಿ ದಾವೀದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ, ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು. ಪ್ರೈಸ್ ಗಾಡ್. ಎಂತ ಒಂದು ಸ್ಟೇಟ್ಮೆಂಟ್. ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು. ಐ ಫೌಂಡ್ ಎ ಮ್ಯಾನ್ ಆಫ್ಟರ್ ಮೈ ಓನ್ ಹಾರ್ಟ್. ಇಲ್ಲಿ ಏನ್ ಹೇಳ್ತದೆ? ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು. ಯಾರು ಸಾಕ್ಷಿ ಹೇಳಿದನು? ದೇವರು ಸಾಕ್ಷಿ ಕೊಟ್ಟ, ಪವಿತ್ರಾತ್ಮನು ಸಾಕ್ಷಿ ಕೊಟ್ಟ. ಇವತ್ತು ಅನೇಕರು ಸೇವೆ ಮಾಡುತ್ತಾರೆ, ಅನೇಕರಿದ್ದಾರೆ, ಅವರು ದೇವರಿಗೆ ಸಿಗುವುದಿಲ್ಲ. ಮನುಷ್ಯರಿಗೆ ಬಿಟ್ಟು ಅವರು ದೇವರಿಗೆ ಸಿಗುವುದಿಲ್ಲ. ಅಥವಾ ದೇವರು ನಿಮ್ಮನ್ನು ಬಲೆ ಹಾಕಿ ಎಳೆಯುವವನಲ್ಲ. ಬಲೆ ಹಾಕಿ ಎಳೆಯುವವನು ಬೇಟೆಗಾರ. ನಮ್ಮ ದೇವರು ಬೇಟೆಗಾರನಲ್ಲ. ಕೆಲವೊಮ್ಮೆ ದೇವರನ್ನು ಬೇಟೆಗಾರನಾಗಿ ನೋಡ್ತಾರೆ. ನಮ್ಮ ದೇವರು ಬೇಟೆಗಾರ ಅಲ್ಲ. ಒಂದು ಮೀನು ಹಿಡಿಬೇಕಾದ್ರೆ ನೀವು ಟ್ರಿಕ್ಸ್ ಮಾಡ್ತೀರಿ, ನಿಮ್ಮ ಕೈಗೆ ಸಿಗ್ಬೇಕಾದ್ರೆ. ಒಬ್ಬ ಬೇಟೆಗಾರನ ಉದ್ದೇಶ ಏನಂತ ಹೇಳಿದ್ರೆ, ಆ ಮೀನನ್ನು ಸಿಕ್ಕಿದ ಕೂಡಲೇ ಅವನ ಹೊಟ್ಟೆ ತುಂಬಿಸುವುದು. ಆ ಮೀನಿನ ಒಳ್ಳೆತನವನ್ನು ಅವನು ನೋಡುವುದಿಲ್ಲ. ಅದು ಯಾವುದೊಂದು ಪಕ್ಷಿಯನ್ನು ಬೇಟೆಗಾರ ಹಿಡಿದರೆ ಅದರ ಉದ್ದೇಶ ಏನಂತ ಹೇಳಿದ್ರೆ ಅದನ್ನು ತಿನ್ನುವುದು, ಡಿಸ್ಟ್ರಾಕ್ಷನ್. ಬೇಟೆಗಾರನ ಯಾಕೆ ಹೇಗಾದ್ರೂ ಮಾಡಿ ಟ್ರಿಕ್ಸ್ ಮಾಡಿ ಅದನ್ನು ಹಿಡಿತಾನೆ. ಅದು ನಮ್ಮ ದೇವರು ಹಾಗೆ ಅಲ್ಲ. ಶಾಶ್ವತವಾದ ಪ್ರೀತಿಯಿಂದ ನಾನು ನಿನ್ನನ್ನು ಪ್ರೀತಿ ಮಾಡಿದ್ದೇನೆ, ಮಮತೆಯಿಂದಲೇ ನಾನು ನಿನ್ನನ್ನು ಸೆಳೆದಿದ್ದೇನೆ. ನೀನು ಒಂದು ವೇಳೆ ಆತನ ಇಷ್ಟವನ್ನು ಮಾಡಲಿಕ್ಕೆ ಮನಸ್ಸಿರುವುದಾದರೆ, ನೀನು ಆತನಿಗೆ ಸಿಕ್ಕಿದ್ರೆ, ನೀನು ಏನು ಆಗಬೇಕಾಗಿದೆಯೋ ಅದನ್ನಾಗಿ ಆತನು ನಿನ್ನನ್ನು ಮಾರ್ಪಡಿಸ್ತಾನೆ. He will change your destiny. He will lead you with the purpose. You are not born for yourself. ನೀನು ಯಾತಕ್ಕೋಸ್ಕರ ಹುಟ್ಟಿದ್ದಿ ಅಂತ ದೇವರಿಗೆ ಚೆನ್ನಾಗಿ ಗೊತ್ತು. Praise God. ನಿನ್ನ ಒಳಗೆ ಕಳುಹಿಸಲ್ಪಟ್ಟ ಪವಿತ್ರಾತ್ಮನಿಗೆ ಕೂಡ ಗೊತ್ತು ನೀನು ಯಾಕೋಸ್ಕರ ಈ ಲೋಕದಲ್ಲಿ ಹುಟ್ಟಿದ್ದಿ.
ಯು ಆರ್ ಎ ಯುನೀಕ್ ಪರ್ಸನ್. ನಿನ್ನ ಹಾಗೆ ಇಷ್ಟರವರೆಗೆ ಯಾರು ಬರಲಿಲ್ಲ, ಇನ್ನು ಯಾರು ಬರುವುದಿಲ್ಲ. ಪ್ರತಿಯೊಂದು ಸಂಗತಿಯನ್ನು ತಕ್ಕ ಗುರಿ ಇಟ್ಟು ಆತನು ಸೃಷ್ಟಿ ಮಾಡಿದ್ದಾನೆ. ನನಗೆ ಗೊತ್ತು, ವಚನವನ್ನು ನಾನು ಓದ್ತೇನೆ. ಐ ವಿಲ್ ರೀಡ್ ಫಾರ್ ಯು. ಜ್ಞಾನೋಕ್ತಿ 16ನೇ ಅಧ್ಯಾಯ 16ನೇ ಅಧ್ಯಾಯ 4ನೇ ವಚನ. ಜ್ಞಾನೋಕ್ತಿ: ಯೆಹೋವನು ಒಂದೊಂದನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ. ಪ್ರೈಸ್ ಗಾಡ್. ನಿಮ್ಮನ್ನು ಸುಮ್ಮನೆ ಆತನು ಸೃಷ್ಟಿ ಮಾಡಲಿಲ್ಲ, ತಕ್ಕ ಗುರಿ ಇಟ್ಟು ಆತನು ಸೃಷ್ಟಿ ಮಾಡಿದ. ಇದು ಯಾರು ಹೇಳುವಂಥದ್ದು? ಸೊಲೊಮೋನ್ ಹೇಳುತ್ತಾನೆ. ಸೊಲೊಮೋನಿಗೆ ತನ್ನ ಜೀವಿತದ ಉದ್ದೇಶ ಅದನ್ನು ಹುಡುಕಿದ. ಪ್ರೈಸ್ ಗಾಡ್. ಆದ್ರೆ ಅವನ ತಂದೆ ಏನ್ ಹೇಳ್ತಾನೆ? ಅವನ ತಂದೆ ಬಗ್ಗೆ ಸ್ವಲ್ಪ ನೋಡುವ. 139ನೇ ಕೀರ್ತನೆ, 139ನೇ ಕೀರ್ತನೆ ನಾನು ಓದ್ತೇನೆ. 14ನೇ ವಚನ. ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯಕರವೆಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ಎಂತ ಸ್ಟೇಟ್ಮೆಂಟ್! ಬೈಬಲ್ ಹೇಳ್ತದೆ, ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯಕರವಾಗಿದೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿದೆ. ಒಬ್ಬ ಮನುಷ್ಯನ ದೇಹವನ್ನು ಹೇಗೆ ಆತನು ಸೃಷ್ಟಿ ಮಾಡಿದ್ದಾನೆ? ಹೇಗೆ ಆತನು ಸೃಷ್ಟಿ ಮಾಡಿದ್ದಾನೆ? ನೆಕ್ಸ್ಟ್ ನೋಡ್ತೇನೆ. ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿ ಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನನ್ನ ಕಣ್ಣುಗಳು ನಿನ್ನನ್ನು ನೋಡಿದವು. ನಾನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ಪ್ರೇರೆ, ನೀವು ತಾಯಿಯ ಗರ್ಭದಲ್ಲಿ ಇರುವಾಗ ನಿಮ್ಮನ್ನು ಯಾರು ನೋಡ್ಲಿಲ್ಲ. ಯಾರು ನೋಡ್ಲಿಲ್ಲ. ಪಿಂಡವಾಗಿರುವಾಗ ನಿನ್ನ ನೋಡ್ಲಿಲ್ಲ. ನಿನ್ನ ತಂದೆ ತಾಯಿಗಳು ಅಷ್ಟೊಂದು ಕೇರ್ ಇರ್ಲಿಕ್ಕಿಲ್ಲ. ಆದರೆ ದೇವರು ನಿನ್ನ ನಾಳೆಯನ್ನು ನೋಡಿಬಿಟ್ಟಿದ್ದಾನೆ. ಅದಕ್ಕೆ ದಾವೀದನು ಹೇಳ್ತಾನೆ, ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ಓಕೆ, ನನ್ನ ಆಯುಷ್ಯ ಕಾಲದ ಪ್ರಥಮ ದಿನವು ಪ್ರಾರಂಭವಾಗ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯದಿಟ್ಟಿದೆ. ಎವ್ರಿಥಿಂಗ್ ಇಸ್ ಸಟಲ್ ಇನ್ ಹಿಸ್ ಬುಕ್. ದೇವರ ಹತ್ರ ಅನೇಕ ಪುಸ್ತಕಗಳಿವೆ. ಆ ಪುಸ್ತಕಗಳಲ್ಲಿ ನಿನ್ನ ನಾಳೆ ಏನು, ನಿನ್ನ ನಾಡದ ಶೆಡ್ಯೂಲ್ ಏನು, ಎವ್ರಿಥಿಂಗ್ ಇಸ್ ಇನ್ ಪ್ಲಾನ್. ಇನ್ನೊಂದು ಟ್ರಾನ್ಸ್ಲೇಷನ್ ಹೇಳ್ತದೆ, ನನ್ನ ಜೀವಿತವು ದಿನವು ಪ್ರಾರಂಭವಾಗ ಮೊದಲು ನನ್ನ ಎಲ್ಲ ಅಂಗಗಳನ್ನು ನಿನ್ನ ಪುಸ್ತಕದಲ್ಲಿ ಬರೆದಿದ್ದೆ. ಬೈಬಲ್ ಹೇಳ್ತದೆ, ನಿನ್ನ ಪ್ರತಿಯೊಂದು ತಲೆ ಕೂದಲುಗಳು ಕೂಡ ಆತನು ಎಣಿಸಿಟ್ಟಿದ್ದಾನಂತೆ. ಆತನಿಗೆ ನಿನ್ನ ತಲೆಯಲ್ಲಿ ಎಷ್ಟು ಕೂದಲಿದೆ, ಎಷ್ಟು ಬಿತ್ತು, ಎಷ್ಟು ಉಳಿತು, ಎಷ್ಟು ಎಲ್ಲ ಹೊಸತು ಬಂತು, ಎಲ್ಲ ದೇವರಲ್ಲಿ ಒಳ್ಳೆ ಕ್ಯಾಲ್ಕುಲೇಷನ್ ಇದೆ. ಇಲ್ಲಿ ಯಾವ ಕಂಪ್ಯೂಟರ್ ಕೂಡ ನಿನ್ನ ತಲೆಯನ್ನು ಕೂದಲುಗಳನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ದೇವರು ನಿನ್ನನ್ನು ವೈಯಕ್ತಿಕವಾಗಿ ಅದನ್ನು ಕೇರ್ ಮಾಡುತ್ತಾನೆ. ಬೈಬಲ್ ಹೇಳ್ತದೆ, ಆತ ನಿನ್ನ ತಲೆ ಕೂದಲುಗಳನ್ನು ಎಣಿಸಿಟ್ಟಿದ್ದಾನೆ. ನಿನ್ನ ಪ್ರತಿಯೊಂದು ಅಂಗಗಳನ್ನು ಆತನು ತನ್ನ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾನೆ. ಕೆಲವೊಮ್ಮೆ ನಿಮಗೆ ಒಂದು ಕ್ಲೈಂಟ್ ಬರ್ತದೆ, ದೇವರು ಹೇಳ್ತಾನೆ, ಇದು ಪುಸ್ತಕದಲ್ಲಿ ಇಲ್ಲ, ಇದೆಲ್ಲಿಂದ ಬಂತು ಎಕ್ಸ್ಟ್ರಾ? ಕೆಲವರು ಕೊಂಬು ಬರ್ತದೆ ಎಕ್ಸ್ಟ್ರಾ, ಕೆಲವರು ಬಾಲ ಬರ್ತದೆ ಎಕ್ಸ್ಟ್ರಾ, ಕೆಲವೊಮ್ಮೆ ಎಕ್ಸ್ಟ್ರಾಗಳಿರ್ತವೆ. ಎವ್ರಿ ಟೈಮ್ ನಿಮ್ಮ ದೇಹದಲ್ಲಿ ಎಷ್ಟು ಅಂಗಗಳು ಬೇಕು, ಒಂದು ವೇಳೆ ಕಡಿಮೆ ಇದ್ದರೆ ಜಸ್ಟ್ ಹೇಳ್ರಿ, ತಂದೆ ಇದು ಪುಸ್ತಕದಲ್ಲಿ ಮಿಸ್ ಇದೆ, ಆದ್ರೆ ಎಲ್ಲಿದೆ ಇದು? ಯು ಪ್ರೇ. ಒಂದು ವೇಳೆ ಎಕ್ಸ್ಟ್ರಾ ಆದ್ರೆ ಹೇಳ್ರಿ, ದೇವರು ಸೃಷ್ಟಿ ಮಾಡದ ಮತ್ತು ಈ ಪುಸ್ತಕದಲ್ಲಿದ್ದ ಇಲ್ಲದ ಎಲ್ಲ ಅಂಗಗಳು, ಅದು ಗೆಡ್ಡೆ ಆಗಿರ್ಬೋದು, ಗರ್ಭಕೋಶದಲ್ಲಿ ಗೆಡ್ಡೆ ಆಗಿರ್ಬೋದು, ನಿಮ್ಮ ಹಿಂದಿನಿಂದ ಗೆಡ್ಡೆ ಆಗಿರ್ಬೋದು, ಅಥವಾ ಕುತ್ತಿಗೆಯ ಸೈಡಲ್ಲಿ ಕೆಲವು ಗೆಡ್ಡೆಗಳಿರ್ಬೋದು, ಎಲ್ಲ ಹೇಳ್ರಿ, ಇನ್ ದ ನೇಮ್ ಆಫ್ ಜೀಸಸ್ ಐ ಕಟ್ ಅಪ್ ಇನ್ ಜೀಸಸ್ ನೇಮ್. ನಾನೊಂದಿನ ಪ್ರೀಚ್ ಮಾಡ್ತಾ ಇದ್ದೆ. ಒಂದಿನ ದೇವರ ಪುಸ್ತಕದಲ್ಲಿ ಇಲ್ಲದ ಪ್ರತಿಯೊಂದು ಅಂಗಗಳು ಕಟಪ್ ಆಗ್ಲಿಕ್ಕೆ ನೀವು ಪ್ರಾರ್ಥಿಸಿರಿ. ಯಾಕಂದ್ರೆ ಪವಿತ್ರ ಆತ್ಮನ ಕೊಡುವ ದೇವರ ವಾಕ್ಯವನ್ನು ನಿಮ್ಮ ಕತ್ತಿಯಾಗಿ ಇಟ್ಕೊಳ್ರಿ. ದೇವರ ವಾಕ್ಯವು ಅದು ಇಬ್ಬಾಯಿ ಕತ್ತಿ, ನಿಮ್ಮ ಲೇಸರ್ಗಿಂತ ಅದು ಶಾರ್ಪ್ ಆಗಿದೆ. ಆತ್ಮ ಪ್ರಾಣ ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ತೂರಿ ಹೋಗುವಂತದಾಗಿದೆ.
ನಾನು ಪ್ರೇಯರ್ ಮಾಡಿದೆ. ಅನೇಕರು ಟೆಸ್ಟ್ ಮರಿಗಳನ್ನು ಕೊಟ್ಟರು. ನನ್ನ ಕುತ್ತಿಗೆಯಲ್ಲಿ ಒಂದು ಕೆಡು ಇತ್ತು, ಅದು ಇಲ್ಲೊಂದು ಗ್ಲೈಂಡ್ ಇತ್ತು, ಅದು ಡಿಸಪಿಯರ್ ಆಯಿತು, ಹೋಯಿತು ಅಂತ. ಪ್ರಿಯ, ನಿಮ್ಮ ದೇಹದಲ್ಲಿ ಎಕ್ಸ್ಟ್ರಾ ಗ್ರೋತ್ ಇರುದ ಸರ್ಜರಿಗೆ ಹೋಗುವ ಮುಂಚೆ ನೀವು ಹೇಳ್ರಿ, ಕರ್ತನೆ, ಈ ಪುಸ್ತಕದಲ್ಲಿ ಬರೆಯದ ಎಲ್ಲ ಎಕ್ಸ್ಟ್ರಾ ಅಂಗಗಳನ್ನು ಯೇಸುವಿನ ನಾಮದಲ್ಲಿ ನಾನು ಕಟ್ ಅಪ್ ಮಾಡ್ತಾ ಇದ್ದೇನೆ. ಡಿಕ್ಲೇರ್ ಗಾಡ್ಸ್ ವರ್ಡ್. ಕಟ್ ಅಪ್ ಮಾಡ್ರೆ ಅದನ್ನು. ಯಾಕೆ? ದೇವರು ನಿಮಗೆ ಪವಿತ್ರ ಆತ್ಮನ ಕೊಟ್ಟಿದ್ದಾನೆ, ದೇವರು ನಿಮಗೆ ವಾಕ್ಯವನ್ನು ಕೊಟ್ಟಿದ್ದಾನೆ. ಅರೈಸ್ ಇನ್ ದ ಸ್ಪಿರಿಟ್. ಆತ್ಮದಲ್ಲಿ ಹೇಳ್ರಿ, ನನ್ನ ದೇಹದಲ್ಲಿ ಪುಸ್ತಕದಲ್ಲಿ ಬರೆಯದ ಎಲ್ಲ ಅಂಗಗಳು ಕಟಪ್ ಆಗಿದೆ. ಯಾವಾಗ ನೀವು ಪ್ರಾರ್ಥನೆ ಮಾಡುತ್ತೀರಿ, ನಿಮ್ಮ ದೇಹವು ಅದು ನಾರ್ಮಲ್ ಆಗಿ ಫಂಕ್ಷನ್ ಆಗ್ತದೆ. ನಿಮ್ಮ ದೇಹವನ್ನು ಆತನು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾನೆ. ಯಾವ ಡಾಕ್ಟರ್, ಯಾವ ಸೈಂಟಿಸ್ಟ್ ಗೊತ್ತಿಲ್ಲದ ರೀತಿಯಲ್ಲಿ ವಿಚಿತ್ರವಾಗಿ ನಿನ್ನನ್ನು ಸೃಷ್ಟಿ ಮಾಡಿದ್ದಾನೆ. ನಿನ್ನ ದೇಹದ ಫಿಂಗರ್ ಪ್ರಿಂಟ್ ಅನ್ನು ಮತ್ತೊಬ್ಬರಿಗೆ ಅದು ಮ್ಯಾಚ್ ಆಗುವುದಿಲ್ಲ. ಯಾಕಂದ್ರೆ ಯು ಆರ್ ಎ ಯುನೀಕ್ ಪರ್ಸನ್, ಯು ಆರ್ ಎ ಡಿಫರೆಂಟ್ ಪರ್ಸನ್. ಪ್ರೈಸ್ ಗಾಡ್. ಯು ಆರ್ ಎಕ್ಸಲೆಂಟ್, ಯು ಆರ್ ಸೋ ಪ್ರೀಷಿಯಸ್. ನೀನು ದೇವರ ದೃಷ್ಟಿಯಲ್ಲಿ ಬಹಳ ಅಮೂಲ್ಯನಾಗಿದ್ದಿ, ದೇವರ ದೃಷ್ಟಿಯಲ್ಲಿ ನೀನು ಮಾನ್ಯನಾಗಿದ್ದಿ. ಆತ ನಿನ್ನನ್ನು ಸೃಷ್ಟಿ ಮಾಡುವಾಗ ತಕ್ಕ ಗುರಿ ಇಟ್ಟು ಆತ ನಿನ್ನನ್ನು ಸೃಷ್ಟಿ ಮಾಡಿದ್ದಾನೆ. ಅದಕ್ಕೋಸ್ಕರ ದೇವರು ಹೇಳ್ತಾನೆ, ಯಾವಾಗ ದಾವೀದನು ವಾಕ್ಯವನ್ನು ಮೆಡಿಟೇಟ್ ಮಾಡಿದ, ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಇವ ನನ್ನ ಇಷ್ಟ ಮಾಡುವನು. ಅಫ್ಕೋರ್ಸ್ ಅವನಲ್ಲಿ ಅನೇಕ ಮಿಸ್ಟೇಕ್ಗಳಾಗಿವೆ, ಅನೇಕ ತಪ್ಪುಗಳನ್ನು ಆತನು ಮಾಡಿದ್ದಾನೆ, ವ್ಯಭಿಚಾರ ಆತನು ಮಾಡಿದ್ದಾನೆ, ಮಿಸ್ಟೇಕ್ಗಳಾದವು. ಅದರ ಅರ್ಥ ಮಿಸ್ಟೇಕ್ ಮಾಡಲಿಕ್ಕೆ ಲೈಸೆನ್ಸ್ ಅಲ್ಲ. ದ ಬೈಬಲ್ ಹೇಳ್ತದೆ, ಅವರೆಲ್ಲ ಏನೆಲ್ಲ ಮಿಸ್ಟೇಕ್ ಮಾಡಿದ್ರು, ಅದರ ಏನು ಪರಿಣಾಮ, ರಿಸಲ್ಟ್ ಅನ್ನೋದು ಹೊಂದಿದ್ರು, ಮಿಸ್ಟೇಕ್ ನಿಂದಾಗಿ ಅದು ಕೂಡ ಬರೆಯಲ್ಪಟ್ಟಿದೆ. ಕೆಲವರು ನೋಡ್ತಾರೆ, ಅವನು ಮಿಸ್ಟೇಕ್ ಮಾಡಿದ, ದಾವೀದ ಮಿಸ್ಟೇಕ್ ಮಾಡಿದ, ನಾನು ಸಹ ಮಾಡ್ತೇನೆ. ಅಲ್ಲ, ಅವರು ಮಿಸ್ಟೇಕ್ ಕೂಡ ಮಾಡಿದ್ರು, ಅದರ ದುಃಖವನ್ನು ಕೂಡ ಅನುಭವಿಸಿದರು, ಅದು ಕೂಡ ಬರೆಯಲ್ಪಟ್ಟಿದೆ. ಇದೇ ಬೈಬಲ್ ಅಲ್ಲಿ, ಇದೇ ಬೈಬಲ್ ಅಲ್ಲಿ. ಅವರ ಕೆಲವೆಲ್ಲ ಫೇಲಿಯರ್ಗಳನ್ನು ನೋಡಿ ನಾವು ಫೇಲ್ ಆಗುವುದಲ್ಲ, ಅವರ ಫೇಲಿಯರ್ಗಳನ್ನು ನೋಡಿ ನಾವು ಎಚ್ಚೆತ್ತುಕೊಳ್ಳಬೇಕು, ನಾವು ಪಾಠ ಕಲಿಯಬೇಕು. ಇದು ನಮಗೆ ನಿದರ್ಶನ ರೂಪವಾಗಿ ಬರೆಯಲ್ಪಟ್ಟಿದೆ. ನಾನು ನಿಮಗೋಸ್ಕರ ಸತ್ಯವೇದದಲ್ಲಿ ಓದ್ತೇನೆ. I will read for you 1 Corinthians 10 chapter 8 verse ಅಲ್ಲಿ ಓದ್ತೇನೆ. ಅವರಲ್ಲಿ ಕೆಲವರು ಜಾರತ್ವ ಮಾಡಿ ಒಂದೇ ದಿನದಲ್ಲಿ 23,000 ಮಂದಿ ಸತ್ತರು. ನಾವು ಜಾರತ್ವ ಮಾಡದೆ ಇರೋಣ. ಅವರಲ್ಲಿ ಕೆಲವರು ಕರ್ತನನ್ನು ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದರು. ನಾವು ಪರೀಕ್ಷಿಸದೆ ಇರೋಣ. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ಗುಣಗುಟ್ಟಿ, ಎವ್ರಿ ಟೈಮ್ ನೀವು ದೇವರಿಗೆ ಗುಣ ಹುಟ್ಟುತ್ತೀರಿ, ನೀವು ಸ್ಪಿರಿಟ್ ಆಫ್ ಡೆತ್ಗೆ ಡೋರ್ ಓಪನ್ ಮಾಡುತ್ತೀರಿ. ಯು ಓಪನ್ ದ ಡೋರ್ ಫಾರ್ ದ ಸ್ಪಿರಿಟ್ ಆಫ್ ಡೆತ್. ಮರಣದ ಆತ್ಮನಿಗೆ ನೀವು ಡೋರ್ ಅನ್ನು ಓಪನ್ ಮಾಡುತ್ತೀರಿ. ಮೇ ಬಿ ಯು ಆರ್ ಸೋ ಸ್ಪಿರಿಚುವಲ್ ಪರ್ಸನ್. ಇಲ್ಲಿದೆ, ಪರೀಕ್ಷಿಸದೆ ಇರೋಣ. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟು ಸಂಹಾರಕನ ಕೈಯಿಂದ ನಾಶವಾದರು. ನೀವು ಗುಣಗುಟ್ಟಬೇಡ್ರಿ. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿದೆ. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಮಗೆ ಸಂಭವಿಸಬಾರದು. ಹಳೆ ಒಡಂಬಡಿಕೆಯಲ್ಲಿ, ಇದು ಹೊಸ ಒಡಂಬಡಿಕೆಯಲ್ಲಿ ಪೌಲನು ಬರೆಯುತ್ತಾನೆ, ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಮಗೆ ಸಂಭವಿಸಿದಂತೆ. ಪ್ರೈಸ್ ಗಾಡ್. ನಮಗೆ ಸಂಭವಿಸಿದಂತೆ ಈ ಸಂಗತಿಗಳು ನಿದರ್ಶನ ರೂಪವಾಗಿದೆ ಮತ್ತು ಯುಗದ ಅಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆಯಲ್ಪಟ್ಟಿದೆ. ಬುದ್ಧಿವಾದಗಳು, ಕಾನ್ಸಿಕ್ವೆನ್ಸಿ ಅಂತ ಹೇಳ್ತಾರೆ, ಪರಿಣಾಮ. ನೀನೇನೇ ಮಿಸ್ಟೇಕ್ ಮಾಡಿದ್ರು ಅದರ ಪರಿಣಾಮ ಮುಂದೆ ಇರುತ್ತದೆ. ಅದರ ಮಿಸ್ಟೇಕ್ ಮಾಡ್ಲಿಕ್ಕೆ ನಿನ್ಗೆ ಲೈಸೆನ್ಸ್ಗಳಲ್ಲ. ಇಲ್ಲಿ ಯಾಕೆ ನಾನು ಮಾತಾಡ್ತಾ ಇದ್ರೆ, ಇದೆಲ್ಲ ಮಿಸ್ಟೇಕ್ಗಳನ್ನು ದಾವೀದ ಮಾಡಿದ, ಅವನು ರಿಪೆಂಟ್ ಆದ ದೇವರ ಸನ್ನಿಧಾನದಲ್ಲಿ. ರಿಪೆಂಟ್ ಅಂತ ಹೇಳಿದ್ರೆ ಚೇಂಜ್ ದ ವೇ ಯು ಥಿಂಕ್. ರಿಪೆಂಟ್ ಅಂತ ಹೇಳಿದ್ರೆ 180 ಡಿಗ್ರಿ ತಿರುಗುವುದು, ನಾಟ್ 360 ಡಿಗ್ರಿ ತಿರುಗುವುದು. 360 ಡಿಗ್ರಿ ತಿರುಗಿದ್ರೆ ನೀನು ಇದ್ದಲ್ಲೇ ಬರ್ತೀವಿ ಪುನಃ. ಕೆಲವರು ಬಹಳ ಬುದ್ಧಿವಂತರು. ರಿಪೆಂಟ್ ಅಂತ ಹೇಳಿದ್ರೆ ಅವರು ಗೋಳಾಡಿ 300 ಡಿಗ್ರಿಗೆ ಬರ್ತಾರೆ. ಕೆಲವು ಗೋಳಾಟ ಮಾತ್ರ, ತಿರುಗುದಲ್ಲೇ ಬರುದು ಪುನಃ 360 ಡಿಗ್ರಿ. ನೋ ನೋ ನೋ. ರಿಪೆಂಟ್ ಅಂತಂದ್ರೆ ಗೋಳಾಟ ಬೇಕಾಗಿಲ್ಲ, ಜಸ್ಟ್ 180 ಡಿಗ್ರಿ ತಿರುಗು. ಅದರ ಅರ್ಥ ದೇವರ ಕಡೆಗೆ ನೀನು ತಿರುಗುವುದು, ದೇವರೊಟ್ಟಿಗೆ ಸಮಾಧಾನವಾಗಿರುವುದು.
ಇದೆಲ್ಲ ಸಂಗತಿಗಳು ನಮಗೆ ಬರೆಯಲ್ಪಟ್ಟಿದೆ ನಿದರ್ಶನ ರೂಪವಾಗಿ. ಇರಲಿ, ಅದರ ಮಧ್ಯದಲ್ಲಿ ದೇವರು ಅವನ ಬಗ್ಗೆ ಸಾಕ್ಷಿ ಕೊಟ್ಟ ಇಷಯನ ಮಗನಾದ ದಾವೀದನಿಗೆ ಸಿಕ್ಕಿದನು. ಈತನು ನನ್ನ ಹೃದಯಕ್ಕೆ ಒಪ್ಪುವನು, ನನ್ನ ಚಿತ್ತ, ನನ್ನ ಉದ್ದೇಶ ಅವನೆಲ್ಲವನ್ನು ನೆರವೇರಿಸು. ಪ್ರೇರೆ, ದೇವರು ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು, ಪ್ರಯತ್ನವನ್ನು ಆತನು ಉಂಟು ಮಾಡುವನಾಗಿದ್ದಾನೆ. When you yield to the Holy Spirit, God's purpose will become your purpose. ದೇವರ ಉದ್ದೇಶ ಅದು ನಿಮ್ಮ ಉದ್ದೇಶ ಆಗ್ತದೆ. ದೇವರ ಫೀಲಿಂಗ್ಗಳು ಅದು ನಿಮ್ಮ ಫೀಲಿಂಗ್ ಆಗುತ್ತದೆ. ದೇವರ ಆಲೋಚನೆಗಳು ಅದು ನಿಮ್ಮ ಆಲೋಚನೆಗಳಾಗುತ್ತವೆ. Praise God. ದೇವರ ಹಾರ್ಟ್ ಅದು ನಿಮ್ಮ ಹಾರ್ಟ್ ಆಗುತ್ತದೆ. You think like God, believe like God, you speak like God. You will become the expression of God's purpose. ನೀನು ದೇವರ ಉದ್ದೇಶದ ಪ್ರಕಾಶವಾಗುತ್ತೆ. When people see you, they will see God. ಅವರು ದೇವರನ್ನು ನೋಡ್ತಾರೆ, ದೇವರನ್ನು ಕೊಂಡಾಡುತ್ತಾರೆ. ಅಷ್ಟೇ, ಇದು ಎಲ್ಲಿದೆ ಬೈಬಲಲ್ಲಿ? ಎಸ್, ನಿಮ್ಮ ಬೆಳಕು ಮನುಷ್ಯನ ಮುಂದೆ ಪ್ರಕಾಶಿಸಲಿ. ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು, ನಿಮ್ಮ ಎಕ್ಸ್ಪ್ರೆಷನ್ ಅನ್ನು ನೋಡಿ ನಿಮ್ಮನ್ನು ಕೊಂಡಾಡುತ್ತಾರೆ ಅಂತ ಹೇಳುವುದಿಲ್ಲ. ಅವರು ದೇವರನ್ನು ನೋಡುತ್ತಾರೆ ನಿಮ್ಮ ಮುಖಾಂತರ, ಅವರು ದೇವರನ್ನು ಕೊಂಡಾಡುತ್ತಾರೆ. ಅದರಿಂದ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ನೀವು ಎಲ್ಲಿಂದ ವಾಚ್ ಮಾಡ್ತಾ ಇದ್ದೀರಿ, ಎಲ್ಲಿದ್ದೀರಿ? ಯು ಆರ್ ದ ಪರ್ಪಸ್ ಆಫ್ ಗಾಡ್, ಯು ಆರ್ ದ ಡೆಸ್ಟಿನಿ ಆಫ್ ಗಾಡ್, ಯು ಆರ್ ದ ಗ್ಲೋರಿ ಆಫ್ ಗಾಡ್. ನೀವು ದೇವರ ಮಹಿಮೆ ಆಗಿದ್ದೀರಿ. ಇವನು ಕೂಡ ಮಾತಾಡುತ್ತಾನೆ. ಯಾಕೆ? ಯೆಶಾಯನು 49ನೇ ಯೆಶಾಯನ ಗ್ರಂಥದಲ್ಲಿ ನಾವು ನೋಡಿದ್ರೆ ನಮಗೆ ಸಿಗ್ತದೆ. ಐ ವಿಲ್ ರೀಡ್ ಫಾರ್ ಯು ಯೆಶಾಯ 49:1. ದ್ವೀಪ ನಿವಾಸಿಗಳೇ, ನನ್ನ ಕಡೆಗೆ ಕಿವಿಗೊಡ್ರಿ, ದೂರದ ಜನಾಂಗಗಳೇ ಆಲಿಸಿರಿ. ನಾನು ಗರ್ಭದಲ್ಲಿದ್ದಾಗಲೇ ಯೆಹೋವನು ನನ್ನನ್ನು ಕರೆದನು. ನಾನು ಗರ್ಭದಲ್ಲಿದ್ದಾಗಲೇ ಯೆಹೋವನು ನನ್ನನ್ನು ಕರೆದನು. ತಾಯಿಯ ಉದರದಲ್ಲಿ ಇದ್ದದ್ದರಿಂದಲೂ ನನ್ನ ಹೆಸರನ್ನು ಹೇಳುತ್ತಿದ್ದಾನೆ. ಅರೆ, ಎಲ್ಲರಿಗೆ ಹೆಸರು ಇಡುವಂತದ್ದು ನೀವು ಹುಟ್ಟಿದ ಅನಂತರ. ಹಲೋ, ಎಲ್ಲರಿಗೆ ನಿಮ್ಗೆ ಹೆಸರಿಡುವಂಥದ್ದು ಹುಟ್ಟಿದ ನಂತರ. ನಿಮ್ಮ ತಂದೆ ತಾಯಿಗಳು ಹೆಸರಿಡ್ತಾರೆ. ಆದರೆ ದೇವರು ನಿಮ್ಮ ಹೆಸರನ್ನು ನೀವು ಹುಟ್ಟುವ ಮುಂಚೆ ನಿಮ್ಮನ್ನು ಕರೀತಾ ಇದ್ದಾನೆ. ರೋಷನ್, ನನ್ನ ಹೆಸರು ರೋಷನ್ ಅಂತ ನನ್ನ ತಂದೆ ತಾಯಿಗಳು ಹುಟ್ಟಿದ 40ನೇ ದಿನದಲ್ಲಿ ನನ್ನನ್ನು ಇಟ್ಟರು. ಅವರಿಟ್ಟದ್ದು 40 ದಿನದಲ್ಲಿ. ಆದರೆ ನನ್ನ ತಾಯಿಯ ಉದರದಲ್ಲಿ ಇರುವ ಮುಂಚೆ ದೇವರು ನನ್ನ ಹೆಸರಿಡಿದು ಕರೆದಿದ್ದಾನೆ. ಪ್ರೈಸ್ ಗಾಡ್. ನಿಮ್ಗೆ ಇನ್ನೊಂದು ಸತ್ಯ ಹೇಳ್ತೇನೆ. ಜಗತ್ತುತ್ಪತ್ತಿಗೆ ಮುಂಚೆ ನಿಮ್ಮ ಹೆಸರನ್ನು ಆತನ ಪುಸ್ತಕದಲ್ಲಿ ಬರೆದಿದ್ದಾನೆ. ಇದೆಯಾ ಬೈಬಲಲ್ಲಿ? ನಾನು ನಿಮಗೋಸ್ಕರ ಓದ್ತೇನೆ. ನೀವು ಹುಟ್ಟುವುದಕ್ಕಿಂತ ಮುಂಚೆ ನಿಮ್ಮ ಹೆಸರನ್ನು ದೇವರು ಕರೆದಿದ್ದಾನೆ. ಐ ವಿಲ್ ರೀಡ್ ಫಾರ್ ಯು ರೆವಲ್ಯೂಷನ್ ಚಾಪ್ಟರ್ 13:8. ಐ ವಿಲ್ ರೀಡ್ ಫಾರ್ ಯು ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 8ನೇ ವಚನ. ಜಗತ್ತುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯದಾತನ ಬಳಿಯಲ್ಲಿರುವ ಜೀವಬಾಧರ ಪಟ್ಟಿಯಲ್ಲಿ ಯಾರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವರು. ಜಗತ್ತುತ್ಪತ್ತಿಗೆ ಮುಂಚೆ ಕೊಯ್ಯಲ್ಪಟ್ಟ ಯಜ್ಞದ ಕುರಿಯದಾತನ ರಕ್ತದಲ್ಲಿ ಬರೆಯಲ್ಪಟ್ಟ, ಬೈಬಲ್ ಹೇಳ್ತದೆ, ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರುಗಳು ಬರೆದಿರುವುದಿಲ್ಲವೋ. ಹಾಗಾದ್ರೆ ನಿಮ್ಮ ಹೆಸರು ಯಾವಾಗ ಬರೆಯಲ್ಪಟ್ಟಿದೆ? ನಿಮ್ಮ ಹೆಸರು ಹುಟ್ಟಿದಾಗ ಬರೆಯಲ್ಪಟ್ಟದಲ್ಲ. ಪ್ರೈಸ್ ಗಾಡ್. ನಿಮ್ಮ ಹೆಸರನ್ನು ತನ್ನ ಜೀವಬಾಧ್ಯರ ಪುಸ್ತಕದಲ್ಲಿ ನೀವು ಹುಟ್ಟುವುದಕ್ಕಿಂತ ಮುಂಚೆಯೇ ಬರೆದಿದ್ದಾರೆ. ಪ್ರೈಸ್ ಗಾಡ್. ಇಲ್ಲಿ ಬೈಬಲ್ ಹೇಳುವುದಿಲ್ಲ ಹೆಸರು ಯಾವಾಗ ಬಟ್ಟಿತ್ತು ಅಂತ. ಒಂದು ಬರೆಯಲ್ಪಟ್ಟಿದೆ, ಹೆಸರು ಅಳಿಸಲ್ಪಡುವುದು ಬರೆಯಲ್ಪಟ್ಟಿದೆ, ಬರೆಯಲ್ಪಟ್ಟದ್ದಲ್ಲ. ಅನೇಕರು ಅನ್ನಿಸುವುದು ಯಾರು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡುತ್ತಾರೆ ಆ ದಿವಸ ಅವನ ಹೆಸರು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಡುತ್ತದಂತ. ಅದು ನಿಮ್ಮ ಆಲೋಚನೆ, ಅದು ನಿಮ್ಮ ಆಲೋಚನೆ ಮತ್ತು ನಮ್ಮ ಆಲೋಚನೆ. ದೇವರು ಹಾಗೆ ಹೇಳುವುದಿಲ್ಲ. ಮೋಶೆಗೆ ಇಲ್ಲಿ ದೇವರು ಯೇಸು ಕ್ರಿಸ್ತನು ಬಂದಿದ್ದಾನೆ.
ಮೋಶೆಗೆ 100% ಗೊತ್ತು, ನನ್ನ ಹೆಸರು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಅಂತ. ಇನ್ನು ಯೇಸು ಬರಲಿಕ್ಕೆ ಸುಮಾರು ನಿಯರ್ಲಿ 2000 ಇಯರ್ಸ್ ಇದೆ ಮೋಶೆಯಿಂದ ಯೇಸುವಿಗೆ. ಆದರೆ ಅವನಿಗೆ ಕ್ರಿಸ್ತನ ಬಗ್ಗೆ ಗೊತ್ತು. ಆದರೆ ಅವನಿಗೆ ಗೊತ್ತು ತನ್ನ ಹೆಸರು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಎಂದು. ಅದು ಕೂಡ ಗೊತ್ತು ಇದೆಯಾ? ನನಗೋಸ್ಕರ ಓದ್ತೇನೆ. ಐ ವಿಲ್ ರೀಡ್ ಫಾರ್ ಯು. ವಿಮೋಚನ ಕಾಂಡ 32. ವಿಮೋಚನ ಕಾಂಡ 32. ಓಕೆ, 32ರಲ್ಲಿ ನಾನು ಓದ್ತೇನೆ. 31ರಿಂದ ಓದ್ತೇನೆ. ಆಗ ಮೋಶೆ ಯೆಹೋವನ ಬಳಿಯಲ್ಲಿ ತಿರುಗಿ ಹೋಗಿ, ಅಯ್ಯಯ್ಯೋ, ಈ ಜನರು ಮಹಾಪಾಪವನ್ನು ಮಾಡಿದ್ದಾರೆ, ಚಿನ್ನದ ದೇವರನ್ನು ಮಾಡಿಕೊಂಡಿದ್ದಾರೆ. ಆದರೂ ನೀನು ಕರುಣೆವಿಟ್ಟು ಅವರ ಪಾಪವನ್ನು ಕ್ಷಮಿಸಬೇಕು, ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿ ಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು. ಅದಕ್ಕೆ ಯೆಹೋವನು, ಯಾರು ನನ್ನ ಮಾತನ್ನು ಮೀರಿ ಪಾಪ ಮಾಡಿದ್ದಾರೋ ಅವರ ಹೆಸರುಗಳನ್ನೇ ನನ್ನ ಬಳಿಯ ಪಟ್ಟಿಯಿಂದ ನಾನು ಅಳಿಸಿ ಬಿಡುವೆನು. ಪ್ರೈಸ್ ಗಾಡ್. ಇಲ್ಲಿ ಅಳಿಸಲ್ಪಡುವ ಬಗ್ಗೆ ಬರೆಯಲ್ಪಟ್ಟಿದೆ, ಬರೆಯಲ್ಪಟ್ಟ ಬಗ್ಗೆ ಬರೆಯಲಿಲ್ಲ. ಪ್ರೈಸ್ ಗಾಡ್. ಹುಟ್ಟುವಾಗ ತಾಯಿಯ ಗರ್ಭದಲ್ಲಿ ಯಾರು ಹುಟ್ಟುತ್ತಾನೋ ಅವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇದೆ. ಪ್ರೈಸ್ ಗಾಡ್. ಜೀವಬಾಧ್ಯರ ಪಟ್ಟಿಯಲ್ಲಿ ಇದೆ, ಹೆಸರು ಇದೆ. ಅದು ಯಾವಾಗ ಅಳಿಸಲ್ಪಡುತ್ತೆ ಅಂತ ಹೇಳಿದ್ರೆ, ಲಿಸನ್ ಟು ಮಿ ವೆರಿ ಕೇರ್ಫುಲಿ. ಯಾವಾಗ ಅಳಿಸಲ್ಪಡುತ್ತದೆ ಅಂತ ಹೇಳಿದ್ರೆ, ನೀವು ಶರೀರ ಎಂಬ ಮನೆಯಲ್ಲಿ ಇರುವ ತನಕ ಆ ಹೆಸರು ಇರ್ತದೆ. ಶರೀರವನ್ನು ಯೇಸು ಕ್ರಿಸ್ತನನ್ನು ರಕ್ಷಕನು ಒಡೆಯನೆಂದು ನೀನು ಅಂಗೀಕಾರ ಮಾಡದಿದ್ದರೆ, ಶರೀರ ಎಂಬ ಮನೆಯಲ್ಲಿ ಇರುವ ತನಕ, ಶರೀರದಲ್ಲಿ ಇರುವ ಮನೆಯಲ್ಲಿ ಇರುವ ತನಕ ನೀನು ಯೇಸುವನ್ನು ಅಂಗೀಕಾರ ಮಾಡಿದರೆ ನಿನ್ನ ಹೆಸರು ಕಂಟಿನ್ಯೂ ಆಗಿ ಉಳಿಯುತ್ತದೆ. ಒಂದು ವೇಳೆ ನೀನು ಶರೀರ ಎಂಬ ಮನೆಯಲ್ಲಿ ಇರುವಾಗ, ಶರೀರ ಬಿಡುವ ಸಂದರ್ಭದಲ್ಲಿ ನೀನು ಯೇಸುವನ್ನು ಅಂಗೀಕಾರ ಮಾಡಿದರೆ, ಯೇಸು ಕ್ರಿಸ್ತನು ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಪುನರುತ್ಥಾನನೆಂದು ನೀನು ನಿನ್ನ ಹೃದಯದಲ್ಲಿ ನಂಬದಿದ್ದರೆ ನಿನಗೆ ಕೃಪೆ ಮುಗಿಯಿತು. ನೀನು ಶರೀರದಿಂದ ಹೊರಗೆ ಹೋಗುವಾಗ ನಿನ್ನ ಹೆಸರು ಕೂಡ ಅಳಿಸಲ್ಪಡುತ್ತದೆ. ಪ್ರೈಸ್ ಗಾಡ್. ಯೇಸು ಶಿಲುಬೆಗೆ ಹೋಗುವ ಮುಂಚೆ ಏನು ಹೇಳ್ತಾನೆ? ಯೇಸು 70 ಜನರಲ್ಲಿ ಕಳಿಸ್ತಾರೆ, 70 ಪೀಪಲ್. ಅವಳು ಬಹಳ ಸಂತೋಷವಾಗಿ ಬಂದರಂತೆ. ಸ್ವಾಮಿ, ನಿನ್ನ ಹೆಸರು ಹೇಳುತ್ತಿರುವಾಗಲೇ ದೆವ್ವಗಳು ನಮಗೆ ಅಧೀನವಾಗುತ್ತವೆ. ಎಷ್ಟು ಪವರ್ ನಿನ್ನ ಹೆಸರಿನಲ್ಲಿ! ಜಸ್ಟ್ ನಿನ್ನ ಹೆಸರನ್ನು ಹೇಳಿದ್ರೆ ಸಾಕು, ದೆವ್ವಗಳು ನಮಗೆ ಅಧೀನವಾಗ್ತದೆ. ಯೇಸು ಹೇಳಿದೆ, ದೆವ್ವಗಳು ಅಧೀನವಾಗ್ತದೆ ಅಂತ ನೀವು ಸಂತೋಷ ಪಡ್ಬೇಡ್ರಿ. ನಿಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿದಂತ ಸಂತೋಷ ಪಡ್ರಿ. ನನಗೋಸ್ಕರ ಓದ್ತೇನೆ, ನಾನು ಓದ್ತೇನೆ ನಿಮಗೋಸ್ಕರ. ಲೂಕ 10ನೇ ಅಧ್ಯಾಯ ನಾನು ಓದ್ತೇನೆ. ತರುವಾಯ 17ನೇ ವಚನ, 10ನೇ ಅಧ್ಯಾಯ 17ನೇ ವಚನ. ತರುವಾಯ ಆ 70 ಮಂದಿ ಸಂತೋಷವುಳ್ಳವರಾಗಿ ಹಿಂತಿರುಗಿ ಬಂದು, ಸ್ವಾಮಿ, ದೆವ್ವಗಳು ಕೂಡ ನಿನ್ನ ಹೆಸರನ್ನು ಕೇಳಿ ನಮಗೆ ಅಧೀನವಾಗುತ್ತದೆ ಅಂದರು. ಆತನವರಿಗೆ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು, ನೋಡಿರಿ ಅಂದರು. ಇಂಪಾರ್ಟೆಂಟ್, ನೋಡಿರಿ. ಅದಕ್ಕೆ ಜಾಸ್ತಿ ಆಶ್ಚರ್ಯ ಪಡ್ಬಿಟ್ಟು ದೆವ್ವಗಳು ಓಡ್ತವೆ ಅಂತ. ಅದು ಓಡ್ತವೆ, ಅದು ಬಿಡಿ. ಪ್ರೈಸ್ ಗಾಡ್. ದೆವ್ವಗಳು ಓಡಲೇಬೇಕು, ಅದು ಓಡುವುದು ಯೇಸುವಿನ ಹೆಸರಿನಲ್ಲಿ. ಪ್ರೈಸ್ ಗಾಡ್. ಯೇಸು ಅದಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಕೊಡಲಿಲ್ಲ. ಯೇಸು ಹೇಳಿದ, ಸೈತಾನನು ಸಿಡಿಲಿನಂತೆ ಆಕಾಶದ ಬಿದ್ದದ್ದನ್ನು ನೋಡಿದೆನು ಅಂತ ಹೇಳಿದ. ನೋಡಿರಿ ಅಂತ ಹೇಳಿದ. ಆತ ನೋಡಿದ, ನಮ್ಗೆ ಹೇಳಿದ ನೋಡಿರಿ ಅಂತ ಹೇಳಿದ. ಇವತ್ತು ನೀವೇನು ನೋಡ್ತಾ ಇದ್ದೀರಾ? ಬಿದ್ದದನ್ನೇ ನೋಡ್ಬೇಕು, ಬಿದ್ದದನ್ನೇ ನೋಡ್ಬೇಕು. ಕೆಲವರು ನೋಡುವುದು ನನ್ನ ಮನೆಯ ಸುತ್ತಲೂ ತಿರುಗುತ್ತಾ ಇದೆ, ನನ್ನ ಜಾಗದಲ್ಲಿ ತಿರುಗುತ್ತಾ ಇದೆ, ನನ್ನ ಕುಟುಂಬದಲ್ಲಿ ತಿರುಗುತ್ತಾ ಇದೆ, ಮಕ್ಕಳಲ್ಲಿ ತಿರುಗುತ್ತಾ ಇದೆ. ನೀವು ಹಾಗೆ ನೋಡಿದ್ರೆ ಹಾಗೇ ತಿರುಗುತ್ತದೆ. ನೀವು ಯಾವಾಗಲೂ ವಾಕ್ಯದ ಮೂಲಕ ಬಿದ್ದದನ್ನು ನೋಡಬೇಕು, ಯೇಸು ತೋರಿಸಿದನ್ನು ನೋಡಬೇಕು, ಕಳ್ಳನು ತೋರಿಸಿದನ್ನು ನೋಡುವುದಲ್ಲ.
ಕಳ್ಳನು ಕೂಡ ತೋರಿಸ್ತಾನೆ. ನಾನು ತೋರಿಸಿದ ಮಾದರಿಯಲ್ಲಿ ನೀವು ನೋಡ್ರಿ, ಇರಿ. ಓಕೆ. ಸೈತಾನನು ಸಿಡಿಲಿನಂತೆ ಆಕಾಶದ ಬೀಳುವುದನ್ನು ಕಂಡೆನು. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಆದರೂ, ವೆರಿ ಇಂಪಾರ್ಟೆಂಟ್, ಆದರೂ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷ ಪಡಿರಿ. ಪ್ರೈಸ್ ಗಾಡ್. ಪರಲೋಕದಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಟ್ಟಿದೆ ಎಂದು ನೀವು ಸಂತೋಷ ಪಡಿರಿ. ನಾನು ಹೇಳಿದೆ, ಜಗತ್ತುತ್ಪತ್ತಿಗೆ ಮುಂಚೆ ಕೊಯ್ಯಲ್ಪಟ್ಟ ಯಜ್ಞದ ಕುರಿಯದಾತನ ಪಟ್ಟಿಯಲ್ಲಿ ಯಾರ ಯಾರ ಹೆಸರುಗಳು ಬರೆದಿರುವುದಿಲ್ಲವೋ ಅವರೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡೋಣ. ನಿನ್ನ ಹೆಸರು ಜಗತ್ತುತ್ಪತ್ತಿಗೆ ಮುಂಚೆ ಬರೆಯಲ್ಪಟ್ಟಿದೆ. ಪ್ರೈಸ್ ಗಾಡ್. ಬರೆಯಲ್ಪಟ್ಟಿದೆ. ಕಮ್ ಆನ್, ಅರೈಸ್. ದೆವ್ವಗಳು ಓಡ್ತವಂತ ಯೇಸುವನ್ನು ರಿಜೆಕ್ಟ್ ಮಾಡಬೇಡ. ಪ್ರೈಸ್ ಗಾಡ್. ಯೇಸುವಿನ ಶಿಷ್ಯರು 70 ಮಂದಿ ಇದ್ದರು, ರೈಟ್? ಯೇಸು ಕೇವಲ 70 ಮಂದಿ ಶಿಷ್ಯರಲ್ಲ, 12 ಮಂದಿ ಇದ್ದರು, 70 ಮಂದಿ ಇದ್ದರು. ಅದರಲ್ಲಿ ಬೈಬಲ್ ಹೇಳ್ತದೆ, ಒಂದಿನ ಯೇಸು ಡೀಪ್ ಟೀಚಿಂಗ್ ಕೊಡುವಾಗ, ನನ್ನ ಮಾಂಸವನ್ನು ತಿನ್ನದಿದ್ದರೆ, ನನ್ನ ರಕ್ತವನ್ನು ಕುಡಿಯದಿದ್ದರೆ ನಿಮ್ಮಲ್ಲಿ ಜೀವ ಇಲ್ಲ ಅಂತ ಹೇಳಿದ್ದಾರೆ. ಶಿಷ್ಯರು ತಮ್ಮ ಒಳಗೆ ಗುಣಗುಟ್ಲಿಗೆ ಸ್ಟಾರ್ಟ್ ಮಾಡಿದರು. ಇದು ಕಠಿಣವಾದ ಬೋಧನೆ, ಎರೆಗಾವ್ಯ ಉಂಟು, ಯಾರಿಗೆ ಇದು ಅರ್ಥ ಆಗ್ತದೆ? ರೈಟ್? ನಾನು ಹೇಳಿದ್ದಲ್ಲ, ಅವರವರ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರು. ಇವತ್ತು ನಿಮಗೆ ನಾಟಕದ ಲ್ಯಾಂಗ್ವೇಜ್ ಆಗಿ ಕೇಳ್ಬೋದು ಅದು. ಪ್ರೈಸ್ ಗಾಡ್. ನಾನು ಓದ್ತೇನೆ ಯೋಹಾನ ಸುವಾರ್ತೆಯಲ್ಲಿ 6ನೇ ಅಧ್ಯಾಯ 58ನೇ ವಚನದಲ್ಲಿ ಓದ್ತೇನೆ. ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಇದೆ. ನಿಮ್ಮ ಹಿರಿಯರು ಮನ್ನ ತಿಂದರು, ಸತ್ತರು. ಇದು ಹಾಗಲ್ಲ, ಈ ರೊಟ್ಟಿಯನ್ನು ತಿನ್ನುವವನು ಸದಾಕಾಲ ಜೀವಿಸುವನು ಎಂದು ಹೇಳಿದನು. ಕಪರ್ನೌಮಿನ ಸಭಾಮಂದಿರದಲ್ಲಿ ಉಪದೇಶ ಮಾಡುವಾಗ ಇದನ್ನು ಹೇಳಿದನು. ಆತನ ಶಿಷ್ಯರಲ್ಲಿ ಅನೇಕರು ಇದನ್ನು ಕೇಳಿ, ಇದು ಕಠಿಣವಾದ ಮಾತು, ಇದನ್ನು ಯಾರು ಕೇಳಾರು? ನೋಡ್ರಿ, ಅವರ ಒಟ್ಟಿಗೆ ದೆವ್ವಗಳು ಓಡಿದೆ, ಅವರ ಮುಖಾಂತರ ದೆವ್ವಗಳು ಓಡಿದೆ. ರೋಗಿಗಳು ಸ್ವಸ್ಥವಾಗಿದ್ದಾರೆ, ಕುರುಡರು ಕಂಡಿದ್ದಾರೆ, ಕಿವುಡರು ಕೇಳಿದ್ದಾರೆ, ಕುಂಟರು ಅವರ ಮುಖಾಂತರ ನಡೆದಿದ್ದಾರೆ. ಅವರು ಬಹಳ ಸಂತೋಷದಿಂದ ಬಂದು ಏನು ಹೇಳಿದ್ರು? ನಿನ್ನ ಹೆಸರು ಹೇಳಿದ್ರೆ ಸಾಕು, ದೆವ್ವಗಳು ಅಧೀನ ಆಗ್ತವೆ ಅಂತ ಹೇಳಿದ್ರೆ ಅವನ ಎಲ್ಲ ಹಿಂದೆ ಇದ್ದ ರೋಗ, ವ್ಯಾಧಿ, ಶಾಪ ಎಲ್ಲಗಳು ಅಧೀನ ಆಗ್ತವೆ. ದೆವ್ವಗಳು ಮೂಲ, ರೈಟ್? ಅಷ್ಟು ಖುಷಿ ಆಯ್ತು ಅವರಿಗೆ. ಆದ್ರೆ ಯೇಸು ಸ್ವಾಮಿ ಹೇಳಿದ ಈ ಮಾತು, ಆತನ ಶಿಷ್ಯರಲ್ಲಿ ಅನೇಕರು ಇದನ್ನು ಕೇಳಿ, ಇದು ಕಠಿಣವಾದ ಮಾತು, ಇದನ್ನು ಯಾರು ಕೇಳಾರು? ಕೆಲವೊಮ್ಮೆ ಕೆಲವೊಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಅವರಿಗೆ ಅರ್ಥ ಆಗದಿದ್ರೆ ಊರಿಗೆ ಅರ್ಥ ಆಗುದಿಲ್ಲ ಅಂತ, ಯಾರಿಗೂ ಅರ್ಥ ಆಗುದಿಲ್ಲ. ಪ್ರೈಸ್ ಗಾಡ್. ಇರ್ಲಿ ಅಂದುಕೊಂಡರು. ಯೇಸು ತನ್ನ ಶಿಷ್ಯರು ಇದಕ್ಕೆ ಗುಣಗುಟ್ಟುತ್ತಾರೆಂದು ತನ್ನಲ್ಲಿ ತಿಳ್ಕೊಂಡು ಅವರಿಗೆ ಈ ಮಾತಿನಿಂದ ನಿಮಗೆ ಬೇಜಾರಾಯಿತು. ಹಾಗಾದ್ರೆ ಮನುಷ್ಯ ಕುಮಾರನು ತಾನು ಮೊದಲು ಇದ್ದಲ್ಲಿಗೆ ಏರಿ ಹೋಗುವುದನ್ನು ನೀವು ನೋಡಿದರೆ ಏನನ್ನುವಿರಿ? ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೆ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಅವೆ. ಆದರೆ ನಿಮ್ಮಲ್ಲಿ ಕೆಲವರು ನಂಬದವರಾಗಿದ್ದಾರೆ ಅಂದನು. ನಂಬುವವರು ಇಂಥವರು ತನ್ನನ್ನು ಹಿಡಿಕೊಡುವ ಇಂಥವನೆಂಬುದು ಯೇಸುವಿಗೆ ಮೊದಲೇ ತಿಳಿದಿತ್ತು. ಮತ್ತು ಆತನು, ತಂದೆಯ ಅನುಗ್ರಹವಿಲ್ಲದೆ ಯಾರು ನನ್ನ ಬಳಿಗೆ ಬರಲಾರರು ಎಂಬುದನ್ನು ನಾನು ನಿಮಗೆ ಅದರ ದಿಸೆಯಿಂದಲೇ ಹೇಳಿದೆನು ಅಂದನು. 66ನೇ ವಚನ. ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು ಅಂತ ಬೈಬಲ್ ಹೇಳಿದೆ. ಅಂದಿನಿಂದ, ಯಾವಾಗ ಯೇಸು ಸ್ವಾಮಿ 6ನೇ ಅಧ್ಯಾಯದಲ್ಲಿ ಇದನ್ನು ಪ್ರೀಚ್ ಮಾಡಿದ, ಯಾವಾಗ ಅದನ್ನು ಪ್ರೀಚ್ ಮಾಡಿದ, ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಆತನ ಸಂಗಡ ಸಂಚಾರ ಮಾಡುವುದನ್ನು ಬಿಟ್ಟರು. ಯೇಸು ಇದನ್ನು ನೋಡಿ ತನ್ನ 12 ಮಂದಿಯನ್ನು, ನೀವು ಸಹ ಹೋಗಬೇಕೆಂದಿದ್ದೀರಾ. 70 ಮಂದಿ ಖಾಲಿ ಆದರು. ಯಾವುದು? ಇದೇ
ದೆವ್ವಗಳು ನಿಮಗೆ ಅಧೀನವಾಗ್ತದೆ. ಮಿರಕಲ್ ನೋಡಿ ಚಪ್ಪಾಳೆ ತಟ್ಟಿದವರು. ಕೆಲವರಿಗೆ ಇವತ್ತು ಕೇವಲ ಮಿರಕಲ್ ಮಾತ್ರ, ಅವ್ರಿಗೆ ಗೊತ್ತಿಲ್ಲ ನಿತ್ಯ ಜೀವದ ಬಗ್ಗೆ, ಪರಲೋಕದ ಬಗ್ಗೆ. ಯಾಕೆ ಯೇಸು ಬಂದದ್ದೇ ಗೊತ್ತಿಲ್ಲ. ಪ್ರಾರ್ಥನೆ ಒಂದು ಗಂಟೆ ಮಾಡ್ತಾರೆ, ನೋ ಪರ್ಪಸ್ ನೋ. ಅದು ಹೇಗೆ ಆಗ್ತದೆ ಅಂತ ಹೇಳಿದ್ರೆ, ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಗೋಲ್ ಇಲ್ಲದೆ ಚೆಂಡು ಕಿಕ್ ಮಾಡಿದ ಹಾಗೆ, ಬಾಲ್ ನೋ ಗೋಲ್. ಓಕೆ, ನೀವು ಸಹ ಹೋಗಬೇಕೆಂದಿದ್ದೀರಾ ಎಂದು ಕೇಳಿದಕ್ಕೆ ಸೀಮೋನ ಪೇತ್ರನು, ಸ್ವಾಮಿ ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗಲಿ? ನಿನ್ನಲ್ಲಿ ನಿತ್ಯ ಜೀವನ ಉಂಟು ಮಾಡುವ ವಾಕ್ಯಗಳುಂಟು, ನೀನು ದೇವರ ಸೃಷ್ಟಿಸಿದವನೇ ಎಂದು ನಾವು ನಂಬಿದ್ದೇವೆ ಅಂತ. ಪ್ರೈಸ್ ಗಾಡ್. ಇಲ್ಲಿ ಕೇಳ್ರಿ, ಇಲ್ಲಿ ನಾವು ಓದ್ತೇವೆ ಈಗ, ಎಲ್ಲಿ? ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 7ನೇ ಅಧ್ಯಾಯ, Matthew chapter 7. I will read for you. Matthew chapter 7 21ರಲ್ಲಿ ನಾನು ಓದ್ತೇನೆ. 7ನೇ ಅಧ್ಯಾಯ 21ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ 7:21. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡ್ರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ದ ಇಂಪಾರ್ಟೆಂಟ್, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತ. ಮಾರ್ಕ್ ದಿಸ್ ವರ್ಡ್. ಪರಲೋಕದಲ್ಲಿರುವ ತಂದೆಯ ಚಿತ್ತ ಏನು, ಅದು ಇಂಪಾರ್ಟೆಂಟ್. ಓಕೆ, ಅದರ ನಂತರ ನಾನು ಓದ್ತೇನೆ. ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತನ್ನು ಕಾಣೆನು. ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳುವೆನು. ನಿನ್ನ ಜೀವನದಲ್ಲಿ ಅನೇಕ ಮಿರಕಲ್ಗಳಿರಬಹುದು, ಅನೇಕ ಕ್ಯಾನ್ಸರ್ ಹೀಲ್ ಆಗಿರಬಹುದು. ಆದರೆ ತಂದೆಯ ಚಿತ್ತ ಏನಂತ ಹೇಳಿದರೆ, ನನಗೆ ತಂದೆಯ ಚಿತ್ತವನ್ನು ಓದ್ತೇನೆ. ಅದೇ 6ನೇ ಅಧ್ಯಾಯ ಯೋಹಾನ ಸುವಾರ್ತೆಯಲ್ಲಿ, ಗಾಸ್ಪೆಲ್ ಆಫ್ ಜಾನ್ 6:38ರಲ್ಲಿ ನಾನು ಓದ್ತೇನೆ. 6ನೇ ಅಧ್ಯಾಯ 38ರಿಂದ. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ನನ್ನನ್ನು ಕಳಿಸಿದಾತನ ಚಿತ್ತವು ಏನೆಂದರೆ, ಅದು ಇಂಪಾರ್ಟೆಂಟ್. ನನ್ನನ್ನು ಕಳಿಸಿದಾತನ ಚಿತ್ತವೇನೆಂದರೆ, ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕಡೆಗೊಳಿಸದೆ ಅವನು ಕಡೇ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಮಗನನ್ನು ನೋಡಿ ಆತನ ನಂಬುವ ಪ್ರತಿಯೊಬ್ಬನು ನಿತ್ಯ ಜೀವ ಸಿಗಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ. ಏನು ತಂದೆಯ ಚಿತ್ತವಾಗಿದೆ? ಮಗನನ್ನು ನಂಬುವ ಪ್ರತಿಯೊಬ್ಬನು ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ತಂದೆಯ ಚಿತ್ತವಾಗಿದೆ. ಇವರು ಯೇಸುವನ್ನು ರಿಜೆಕ್ಟ್ ಮಾಡಿದರು. ರಿಜೆಕ್ಟ್ ಮಾಡಿದರು 70 ಜನರು. ಇವರ ಮುಖಾಂತರ ಅದ್ಭುತಗಳಾಗಿದೆ. ಇಲ್ಲಿ ಮತ್ತಾಯನು ಬರೆಯುವಂಥದ್ದು ಕೇವಲ ಇವರ ಬಗ್ಗೆ. ಕೇವಲ 12 ಮಂದಿ ಅಲ್ಲ, ಅನೇಕ ಮಂದಿ ಇದ್ದರು. ಅನೇಕರ ಮುಖಾಂತರ ಅದ್ಭುತಗಳಾಗಿದೆ. ಅವರು ಹಿಂಜರಿದರು. ಇವತ್ತು ನೀವು ಕ್ಯಾನ್ಸರ್ ಹೀಲ್ ಆಗ್ಬಹುದು, ಅನೇಕ ಹೀಲ್ ಆಗ್ಬಹುದು, ಅನೇಕ ನಿಮಗೆ ಮಿರಕಲ್ಗಳಾಗಿರ್ಬಹುದು. ನಿಮ್ಮ ಹೆಸರುಗಳು ಜೀವಬಾಧ್ಯದ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ನಿನ್ನ ದೇಹ ಬಿಡುವ ಮುಂಚೆ ನಾನೊಬ್ಬ ಪಾಪಿಯಾಗಿದ್ದೇನೆ. ಒಬ್ಬ ಮನುಷ್ಯನಿಂದ ಪಾಪದಿಂದ ಮರಣವು ಲೋಕದೊಳಗೆ ಬಂತು. ನೀನು ಪಾಪ ಮಾಡಿದ್ದರಿಂದ ನೀನು ಪಾಪಿ ಅಲ್ಲ. ನೀನು ಹುಟ್ಟುವಾಗ ನೀನು ಪಾಪಿಯಾಗಿ ಹುಟ್ಟಿದ್ದೆ. ನೀನು ಹುಟ್ಟುವಾಗಲೇ ಪಾಪಿ ಎಂದು ಹುಟ್ಟಿದ್ದಿ. ನೀನು ಹುಟ್ಟುವಾಗಿದ್ದ ಮುಂಚೆ ದೇವರು ನಿನಗೋಸ್ಕರ ಕೃಪೆಯನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ನಾನು ಹುಟ್ಟುವುದಕ್ಕಿಂತ ಮುಂಚೆ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಕಲ್ವಾರಿ ಶಿಲುಬೆಯಲ್ಲಿ ಸತ್ತಿದ್ದಾನೆ. 2000 ವರ್ಷಗಳ ತಿರುವುದಾದ ದೇವರ ದೃಷ್ಟಿಯಲ್ಲಿ ಜಗತ್ತುತ್ಪತ್ತಿಗೆ ಮುಂಚೆ ಕೊಯ್ಯಲ್ಪಟ್ಟ ಯಜ್ಞದ ಕುರಿಯದಾತನ ರಕ್ತ. ಜಗತ್ತುತ್ಪತ್ತಿಗೆ ಮುಂಚೆ. ಇವತ್ತು ನೀವು ಯಾರು ದೇವರು ಕ್ರಿಸ್ತನಲ್ಲಿ ಮಾಡಿ ಮುಗಿಸಿದ ದ ಫಿನಿಶ್ಡ್ ವರ್ಕ್ ಅನ್ನು ನೀವು ಯಾವಾಗ ನಂಬುತ್ತೀರಿ, ನೀವು ದೇವರ ಚಿತ್ತವನ್ನು ನೆರವೇರಿಸ್ತೀರಿ. ದೇವರು ಕಳಿಸಿದ ತನ್ನ ನಂಬುವನಿಗೆ ನಿತ್ಯ ಜೀವವನ್ನು ಕೊಡಬೇಕೆಂಬುದೇ ದೇವರ ಚಿತ್ತವಾಗಿದೆ. ಆತನು ನಂಬುವ ಒಬ್ಬನಾದರೂ ಕೂಡ ನಾಶವಾಗುವುದಿಲ್ಲ. ದಟ್ ಇಸ್ ದ ವಿಲ್ ಆಫ್ ಗಾಡ್.
ಇವತ್ತು ಅನೇಕರಿಗೆ ಬ್ಲೈಂಡ್ನೆಸ್ ಓಪನ್ ಆಗ್ತದೆ, ಮಿರಕಲ್ಗಳು ಆಗ್ತವೆ, ಬಟ್ ದೇ ಆರ್ ನಾಟ್ ಅಕ್ಸೆಪ್ಟಿಂಗ್ ಜೀಸಸ್. ಅವರು ಹೇಳ್ತಾರೆ ಯೇಸು ಯಾವುದೊಂದು ರಿಲಿಜನ್ ಕಟ್ಟಲಿಕ್ಕೆ ಬಂದವನು, ಯಾವುದೊಂದು ಮತಾಂತರ ಮಾಡಲಿಕ್ಕೆ ಬಂದವನು. ನೋ, ಹಿ ಕೇಮ್ ಟು ದಿಸ್ ವರ್ಲ್ಡ್ ಟು ಸೇವ್ ಯುವರ್ ಲೈಫ್. ಆತನು ರಕ್ಷಿಸಲು ಬಂದನು. ಆತನು ಪ್ರೀತಿ ಮಾಡಿದ್ದಾನೆ. ಒಂದು ವೇಳೆ ನೀನು ದೇಹ ಬಿಡುವ ಮುಂಚೆ ದೇವರು ಕ್ರಿಸ್ತನಲ್ಲಿ ಮಾಡಿದಂತ ಫಿನಿಶ್ಡ್ ವರ್ಕ್ ಅನ್ನು ನೀನು ನಂಬುವುದಾದರೆ, ದ ಬೈಬಲ್ ಹೇಳ್ತದೆ ನಿನ್ನ ಹೆಸರು ಕಂಟಿನ್ಯೂ ಆಗಿ ಉಳಿಯುತ್ತದೆ. ಒಂದು ವೇಳೆ ದೇಹ ಬಿಡುವಾಗ ನಿನ್ನ ಕ್ಯಾನ್ಸರ್ ಇಲ್ಲ ಆಗಬಹುದು, ಅಥವಾ ನಿಮಗೆ ಬ್ಲೈಂಡ್ ಐಸ್ ಓಪನ್ ಆಗಿರಬಹುದು, ಅಥವಾ ಅನೇಕ ಮಿರಕಲ್, ಅನೇಕ ಉಪಕಾರಗಳು ನಿನಗೆ ಆಗಿರಬಹುದು. ದಟ್ ಇಸ್ ಅ ಸೆಕೆಂಡರಿ. ಒಂದು ವೇಳೆ ನೀನು ಆತನೇ ಎಂದು ಅಕ್ಸೆಪ್ಟ್ ಮಾಡದಿದ್ದರೆ ನಿನ್ನ ಹೆಸರು ಅಳಿಸಲ್ಪಡುತ್ತದೆ. ಪ್ರೈಸ್ ಗಾಡ್, ಅಳಿಸಲ್ಪಡುತ್ತದೆ. ಕೆಲವೊಮ್ಮೆ ಅನಾಯಿಂಟಿಂಗ್ ಯಾವುದರ ಮೇಲೆ ಕೂಡ ಪಾಸ್ ಆಗ್ತದೆ. ನಿಮಗೊಂದು ವಿಷಯ ಹೇಳ್ತೇನೆ, ಮಿರಕಲ್ಗಳಾದವು ಅಂತ ಹೇಳಿಕೊಂಡು ಆಶ್ಚರ್ಯ ಪಡಬೇಡ್ರಿ. ನೋಡಿ, ಪೌಲನ ಕೈಯಿಂದ ಅನೇಕ ಅದ್ಭುತಗಳಾದವು. ನನಗೋಸ್ಕರ ತೋರಿಸ್ತೇನೆ. 19ನೇ ಅಧ್ಯಾಯದಲ್ಲಿ ಆಕ್ಟ್ ಆಫ್ ಅಪೋಸ್ತಲ್, ದೇವರು ಪೌಲನ ಕೈಯಿಂದ ವಿಶೇಷವಾದ ಮಹತ್ಕಾರ್ಯಗಳನ್ನು ನಡೆಸ್ತಾ ಇದ್ದರಿಂದ ಜನರು ಅವನ ಮೈ ಮೇಲಿನಿಂದ, ಅವರ ಮೈ ಮೇಲಿನಿಂದ ಕೈ ವಸ್ತ್ರಗಳನ್ನು, ಉಡಿ ವಸ್ತ್ರಗಳನ್ನು ತಂದು ರೋಗಿಗಳ ಮೇಲೆ ಹಾಕಲು ಅವರ ರೋಗಗಳು ವಾಸಿಯಾದವು, ದವ್ವಗಳು ಬಿಟ್ಟು ಹೋದವು. ಇದನ್ನು ಪೌಲ ಮಾಡ್ತಿರ್ಲಿಲ್ಲ. ಪೌಲ ಹೇಳ್ತಿರ್ಲಿಲ್ಲ ಇದು ಸೈಂಟ್ ಪೌಲ್ಸ್ ಮಿನಿಸ್ಟ್ರೀಸ್ ಕ್ಲೋತ್ ಅಂತ. ಇದನ್ನು ಸ್ಟಾಲ್ ಹಾಕಲಿಲ್ಲ. ಇದಕ್ಕೆ 100 ರೂಪಾಯಿ ಕೊಡ್ರಿ, 100 ರೂಪೀಸ್ ಖರ್ಚಿಪಿಗೆ, ಬನಿಯಾನಿಗೆ 200. ಓಕೆ, ಆ ಸ್ಟಾಲ್ ಹಾಕಲಿಲ್ಲ. ಆದ್ರೆ ಜನರು ಅದನ್ನು ಮಾಡ್ತಾ ಇದ್ದರು. ಜನರು ಅಂದ್ರೆ ಕೆಲವು ಅನ್ಬಿಲಿವರ್ಗಳು ಇದ್ದರು, ಅದನ್ನು ಮಾಡ್ತಾ ಇದ್ದರು. ಕೆಲವೊಮ್ಮೆ ಜನರು ಬರ್ತಾರೆ, ನಮಗೆ ಎಣ್ಣೆ ಪ್ರಾರ್ಥನೆ ಮಾಡಿಕೊಡಿ, ನೀರು ಪ್ರಾರ್ಥನೆ ಮಾಡಿಕೊಡಿ ಅಂತ ಹೇಳ್ತಾರೆ. ಅದೇ ಎಣ್ಣೆಯನ್ನು ರೋಗಿಗಳ ಮೇಲೆ ಅವರು ಹಚ್ಚಿದಾಗ ಅವರು ಸ್ವಸ್ಥತೆ ಹೊಂದುತ್ತಾರೆ. ದಟ್ ಮೀನ್ ದೇ ಆರ್ ನಾಟ್ ಬಾರ್ನ್, ಅವರು ಬಾರ್ನ್ ಅಗೇನ್ ಆಗಿದ್ದಾರೆ ಅಂತ ಅಲ್ಲ. ಮಿರಕಲ್ಗಳಾದವು. ಕ್ಯಾನ್ಸರ್ ಇಲ್ಲ ಆಗಬಹುದು. ಮಿರಕಲ್ ಯಾಕೆ ಆಗ್ತದೆ? ಅನಾಯಿಂಟಿಂಗ್ ಎಲ್ಲಿ ಪಾಸ್ ಆಗ್ತದೆ, ಮಿರಕಲ್ ಆಗ್ತದೆ. ಅದು ಬಿಡಿ, ಹಳೆ ಒಡಂಬಡಿಕೆಯಲ್ಲಿ ಎಲೀಷನ ಮುಖಾಂತರ ಅನೇಕ ಅದ್ಭುತಗಳಾದವು. ಆದ್ರೆ ಬೈಬಲ್ ಹೇಳಿದೆ ಎಲೀಷನು ಮರಣಕರವಾದ ರೋಗದಿಂದ ಸತ್ತನು. ಅವನಲ್ಲಿ ಸಮಾಧಿ ಹಾಕಿದ್ದಾರೆ. ಯಾವುದೋ ಒಂದು ದೇಶದವರು ಒಂದು ಹೆಣವನ್ನು ತಂದು ತರ್ತಾ ಇದ್ದಾರೆ. ಎಲೀಷ ಸತ್ತು ವರ್ಷಗಟ್ಟಲೆ ಆಗಿದೆ. ಅವ್ರಿಗೆ ಏನೋ ಒಂದು ಶಬ್ದ ಬರ್ತದೆ, ಅದನ್ನು ಹೆದರಿಕೊಂಡು ಬೇರೆ ದೇಶದವರು ಯುದ್ಧಕ್ಕೆ ಬರ್ತಾರೆ ಅಂತ ಹೇಳಿಕೊಂಡು ಅವರ ಕೈಯಲ್ಲಿದ್ದ ಹೆಣವನ್ನು ಅದು ಎಲೀಷನ ಗೋರಿಗೆ ಹಾಕಿ ಬಿಡ್ತಾರೆ. ದ ಬೈಬಲ್, ಸತ್ಯವೇದ ಹೇಳ್ತದೆ, ಯಾವಾಗ ಆ ಹೆಣಕ್ಕೆ ಎಲೀಷನ ಎಲುಬುಗಳು ಕಾಂಟ್ಯಾಕ್ಟ್ ಆದವು, ಮೂಮೆಂಟ್ ಸತ್ತವನಿ ಅಂತ. ಅಲ್ಲಿ ಪ್ರೇಯರ್ ಮಾಡಲಿಲ್ಲ, ಡೆಡ್ ರೈಸ್ ಅಂತ ಪ್ರೇಯರ್ ಮಾಡಲಿಲ್ಲ. ದಟ್ ವಾಸ್ ಅನಾಯಿಂಟಿಂಗ್. ಯೇಸು ಸ್ವಾಮಿಯ ಮೇಲೆ ಇದ್ದ ಅನಾಯಿಂಟಿಂಗ್, ಯೇಸು ಸ್ವಾಮಿ ಅವರನ್ನು ಆರ್ಡೈನ್ ಮಾಡಿ ಕಳಿಸಿದ. ಅವಾಗಲೇ ಅದ್ಭುತಗಳಾದವು, ದವ್ವಗಳು ಓಡಿ ಹೋದವು, ರೋಗಿಗಳು ಸ್ವಸ್ಥ. ಬಹಳ ಖುಷಿ ಆಯ್ತು. ಸ್ವಾಮಿ ನಿನ್ನ ಹೆಸರು ಹೇಳುತ್ತಿರುವಾಗ ದವ್ವಗಳು ಅಡ್ಡ ಬೀಳ್ತಾ ಇದೆ. ಓ, ದವ್ವಗಳು ನಮ್ಗೆ ಅಧೀನ ಆಗ್ತವೆ. ಯೇಸು ಹೇಳಿದ ದವ್ವಗಳು ಅಧೀನ ಆಗ್ತವೆ, ಸಂತೋಷ ಪಡ್ಬೇಡ್ರಿ. ನಿಮ್ಮ ಹೆಸರುಗಳು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಅಂತ ಸಂತೋಷ ಪಡ್ರಿ. ಕೆಲವರು ಪಾಪ ಅವರು ನಿಜವಾಗಿ ಯೇಸುವನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ದೇ ಆರ್ ಗೋಯಿಂಗ್ ಟು ಮೆನಿ ಸಫರಿಂಗ್. ಅದರ ಅರ್ಥ ಅವ್ರು ನರಕಕ್ಕೆ ಹೋಗ್ತಾರಂತ ಅಲ್ಲ. ದೇ ಆರ್ ಜೆನ್ಯೂನ್ ಪೀಪಲ್. ಯಾಕಂದ್ರೆ ಅವರ ಪುಸ್ತಕ, ಜೀವಬಾಧ್ಯರ ಪುಸ್ತಕದಲ್ಲಿ ಅವರ ಹೆಸರು ಬರೆಯಲ್ಪಟ್ಟಿದೆ. ಪ್ರಿಯರೇ, ಮಿರಕಲ್ಗಳಾಗಲಿ ಆಗದಿರಲಿ, ಒಂದು ವೇಳೆ ನೀವು ಯಾವುದೇ ಸಫರಿಂಗ್ ಅಲ್ಲಿ ಇರಬಹುದು, ಅದು ಯಾವುದೊಂದು ದುಃಖದಲ್ಲಿರ್ಬೋದು, ನೋವಿನಲ್ಲಿರ್ಬೋದು, ಇಫ್ ಯು accepted Jesus, you will spend your eternity with Jesus. You will spend your eternity with Jesus. ನಿನ್ನ ನಿತ್ಯತ್ವವನ್ನು ನೀನು ಕರ್ತನೊಂದಿಗೆ ಕಳೆಯುತ್ತೆ. ಒಂದು ವೇಳೆ ನೀನು ಈ ದೇಹದಲ್ಲಿ ಇರುವಾಗ ನೀನು ದೇವರು ಕ್ರಿಸ್ತನಲ್ಲಿ ಮಾಡಿ, ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನೀನು ಒಪ್ಪಿಕೊಳ್ಳದಿದ್ದರೆ ನಿನಗೆ ನಿತ್ಯ ಜೀವ ಇಲ್ಲ. ಯೇಸು ಹೇಳಿದ, ನನ್ನ ತಂದೆಯ ಚಿತ್ತವೇನೆಂದರೆ ಆತನನ್ನು ಕಳಿಸಿಕೊಟ್ಟ ಆತನ ಮಗನನ್ನು ನಂಬುವುದೇ
ದೇವರ ಚಿತ್ತ. ಪ್ರೈಸ್ ಗಾಡ್. ಅದಕ್ಕೆ ಇಲ್ಲಿ ಆ ದಿನದಲ್ಲಿ ಅನೇಕರು ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಹೇಳುವವರು ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ. ನನ್ನ ಹೆಸರನ್ನು ಹೇಳಿದವರು ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತವನ್ನು ಯಾರು ಮಾಡುತ್ತಾರೋ ಅವರೇ ಪರಲೋಕ ರಾಜ್ಯಕ್ಕೆ ಸೇರುವರು. ಪರಲೋಕದಲ್ಲಿರುವ ತಂದೆಯ ಚಿತ್ತ ಏನಂತ ಹೇಳಿದರೆ ಆತನು ಕಳಿಸಿಕೊಟ್ಟ ಆತನ ಮಗನನ್ನು ನಂಬುವುದು. ಗಾಸ್ಪಲ್ ಆಫ್ ಜಾನ್ 6 chapter 39-40 ನಂಬುವುದು. ಇಫ್ ಯು ಬಿಲೀವ್ Jesus, heaven is your home. Christ is your identity. Christ is your life. Christ is your victory. Christ is your protection. Don't neglect that salvation. ನೀನು ಯಾವ ಡಿನಾಮಿನೇಷನ್ ಇಲ್ಲಿದೆ ಡಸಂಟ್ ಮ್ಯಾಟರ್. ಯೇಸು ಕ್ರಿಸ್ತನು ಯಾವುದೇ ಒಂದು ಡಿನಾಮಿನೇಷನ್ಗೆ ಸಂಬಂಧಪಟ್ಟವನಲ್ಲ. ಆತನು ಪ್ರತಿಯೊಬ್ಬರಿಗೆ ವೈಯಕ್ತಿಕವಾಗಿ ಸಂಬಂಧಪಟ್ಟವನು. ಪ್ರೈಸ್ ಗಾಡ್. ಅದು ಡಸಂಟ್ ಮ್ಯಾಟರ್ ನೀನು ಯಾವ ಬ್ಯಾಕ್ಗ್ರೌಂಡ್ ಅಲ್ಲಿದ್ದಿ, ಯಾವ ಡಿನಾಮಿನೇಷನ್ ಅಲ್ಲಿದ್ದಿ, ಅದು ಇಂಪಾರ್ಟೆಂಟ್ ಅಲ್ಲ. ಹ್ಯಾವ್ ಯು ಎಕ್ಸೆಪ್ಟೆಡ್ ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್ ಆಫ್ ಜೀಸಸ್? ನೀನು ನಂಬಿದ್ದೀಯಾ? ಅಥವಾ ರಿಲಿಜನ್ ಅಲ್ಲಿ ಹುಟ್ಟಿ ಎಲ್ಲರೂ ಸತ್ತ ಹಾಗೆ ಅವನೊಬ್ಬ ಸತ್ತು ಹೋಗಿದ್ದಾನೆ, ಅಥವಾ ವರ್ಷಕ್ಕೊಮ್ಮೆ ಸುಮ್ಮನೆ ಮೊಸಳೆ ಕಣ್ಣೀರು ಹಾಕ್ತಾ ಇದೆಯಾ? ಅಥವಾ ಬಿಯರ್ ಪಾರ್ಟಿ ಮಾಡಿ ಪುನರುತ್ಥಾನ ದಿವಸ 40 ದಿನ ಗಂಗಾರ ಎಲ್ಲ ಬಿಟ್ಟು ತರಕಾರಿ ಎಲ್ಲ ಬಿಟ್ಟು ರೈಟ್ 40 ದಿನ ಮೂಕಿನ ಹೊರಗೆ ಕುಡಿತಾ ಇದ್ದೀಯ? ಪ್ರೈಸ್ ಗಾಡ್. ಅಷ್ಟೇನಾ ನಿನ್ನ ಗಮ್ಮತ್? ನೋ, ಹಿ ಡೈಡ್ ಫಾರ್ ಯು. ಆತ ನಿನಗೋಸ್ಕರ ಸತ್ತಿದ್ದಾನೆ. ಹಿ ಲವ್ಸ್ ಯು ಸೋ ಮಚ್. ಒಂದನೇ ಯೇಸುನ ಶಿಷ್ಯರು ಕೇಳಿದರು ಒಂದು ಪ್ರಶ್ನೆಯನ್ನು, 6:28 ಯಹೂದ್ಯರು ಕೇಳಿದರು. ಅವರು ದೇವರಿಗೆ ಮೆಚ್ಚುಗೆಯಾದ ಕೆಲಸವನ್ನು ನಾವು ಮಾಡಬೇಕಾದ್ರೆ ಏನು ಮಾಡಬೇಕೆಂದು ಆತನು ಕೇಳಿದಕ್ಕೆ ಯೇಸು ಹೇಳಿದೆ, ಅವರು ದೇವರಿಗೆ ಮೆಚ್ಚುಗೆಯಾದ ಕೆಲಸಗಳನ್ನು ನಾವು ಮಾಡಬೇಕಾದ್ರೆ ಏನು ಮಾಡಬೇಕೆಂದು ಆತನು ಕೇಳಿದಕ್ಕೆ ಯೇಸು, ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ ಆತನು ಕಳಿಸಿಕೊಟ್ಟವನನ್ನು ನೀವು ನಂಬುವುದೇ ಅಂದ. ಅವರು ಹೇಳಿದ್ರು, ನಾವು ದೇವರಿಗೆ ಈಗ ಪ್ಲೀಸ್ ಮಾಡಬೇಕು, ದೇವರಿಗೆ ಮೆಚ್ಚಬೇಕು. ಏನು ಕೆಲಸ ಮಾಡಬೇಕು? ನಾವು ಮಾಡುತ್ತೇವೆ. ದೇವರಿಗೆ ಮೆಚ್ಚುಗೆ ಆಗುವ ಫಸ್ಟ್ ಕೆಲಸ ಯಾವುದಂತ ಹೇಳಿದ್ರೆ, ದೇವರು ನಿಮ್ಮ ಪಾಪ, ನಿಮ್ಮ ಶಾಪ, ನಿಮ್ಮ ಬಲಹೀನತೆಯನ್ನು ಆತನು ತನ್ನ ಮಗನನ್ನು ಕಳಿಸಿ ಕ್ರೂಜೆಯ ಮೇಲೆ ಹಾಕಿದ್ದಾನೆ. ದೇವರು ಆ ಕ್ರೂಜೆಯಲ್ಲಿ ಕ್ರಿಸ್ತನಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನೀನು ನಂಬುವುದೇ ದೇವರಿಗೆ ಮೆಚ್ಚುಗೆ ಆದ ಕೆಲಸ. ಪ್ರೈಸ್ ಗಾಡ್. ನೀನು ಎಷ್ಟೇ ಜ್ಞಾನಿಯಾಗಿರ್ಬೋದು, ನಾನು ಬಾಯಿ ತೆರೆಯುವಾಗ ಸ್ಟಾರ್ಟಿಂಗ್ ನಾನು ಮಾತಾಡಿದೆ, ಪ್ರೈಸ್ ಗಾಡ್, ನೀನು ಎಷ್ಟೇ ಜ್ಞಾನಿಯಾಗಿರ್ಬೋದು, ಎಷ್ಟೇ ಎಜುಕೇಟೆಡ್ ಆಗಿರ್ಬೋದು, ಎಷ್ಟೇ ಬುದ್ಧಿವಂತನಾಗಿರ್ಬೋದು, ಆದರೆ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಯೇಸು ಹೇಳಿದ, ನಾನೇ ಸತ್ಯ, ನಾನೇ ಜೀವ, ನಾನೇ ಮಾರ್ಗ, ನನ್ನ ಹೊರತು ಯಾರು ತಂದೆಯ ಬಳಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. No one can enter to Father's presence. Praise God. ಅಪೊಸ್ತಲ ಪೌಲ, ನಾನು ಮೊದಲೇ ಹೇಳಿದೆ, ಆತನು PhD, ಆತನು ಎಜುಕೇಟೆಡ್ ಅಂತ ಶಾಸ್ತ್ರ ಅಭ್ಯಾಸ ಇಷ್ಟು ಮಾಡಿದಂತ ಹೇಳಿದರೆ, ಹಳೆ ಒಡಂಬಡಿಕೆಯಲ್ಲಿ 5 ಪುಸ್ತಕಗಳು ತೋರ ಅಂತ ಕರೀತಾರೆ, ಆದರೆ ಎಲ್ಲ ಡೀಟೇಲ್ ಅವನಿಗೆ ಗೊತ್ತಿತ್ತು. Praise God. ಎಲ್ಲ ಡೀಟೇಲ್ ಅವನಿಗೆ ಗೊತ್ತಿತ್ತು. He was a very brilliant. ಅದಕ್ಕೆ ಆತನು ಕೊರಿಂಥದವರಿಗೆ ಬರೆಯುವಾಗ ಹೇಳ್ತಾನೆ, ನಾನು ನಿಮ್ಮ ಬಳಿಗೆ ಬಂದಾಗ ಜ್ಞಾನ ಭಂಡಾರದಿಂದಾಗಲಿ ವಾಕ್ಚಾತುರ್ಯದಿಂದ ಆಗಲಿ ನಾನು ಬರಲಿಲ್ಲ. ಸಹೋದರರೇ, ನಾನಂತೂ ದೇವರು ಹೇಳಿಕೊಟ್ಟ ಮಾತನ್ನು ತಿಳಿಸುವವನಾಗಿ ನಿಮ್ಮ ಬಳಿಗೆ ಬಂದಾಗ ವಾಕ್ಚಾತುರ್ಯದಿಂದಾಗಲಿ ಜ್ಞಾನ ಭಂಡಾರದಿಂದಾಗಲಿ ಬರಲಿಲ್ಲ. ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆನು. ಇದಲ್ಲದೆ ನಾನು ನಿಮ್ಮಲ್ಲಿಗೆ ಬಂದಾಗ ನಿಮ್ಮ ಬಳಿಯಲ್ಲಿ ಬಲಹೀನನು, ಭಯಪಡುವವನು, ಬಹು ನಡುಗುವವನಾಗಿದ್ದೇನೆ. ಯಾಕೆ ಭೂತದ ಭಯ ಅವನಿಗೆ? ನಡುಗಲಿಕ್ಕೆ ನೋ. ಯಾಕಂತ ಹೇಳಿದ್ರೆ ಇಲ್ಲಿ ನಾನು ಮಹಿಮೆ ಹೊಂದಬಾರದು. ನನ್ನ ಮೆಸೇಜ್ ಅಲ್ಲಿ ಎಲ್ಲಿ ಕೂಡ ನನ್ನನ್ನು ನಾನು ತೋರಿಸಬಾರದು. ನಾನು ಕ್ರಿಸ್ತನನ್ನು ತೋರಿಸಬೇಕು. ಆ ಫಿನಿಶ್ಡ್ ವರ್ಕ್ ನಾನು ತೋರಿಸಬೇಕು. ಆ ಶಿಲುಬೆಯಲ್ಲಿ ಯಾಕೆ ಆತನು ಸತ್ತನು, ಯಾಕೆ ಆತನು ರಕ್ತವನ್ನು ಸುರಿಸಿದನು, why he died,
ಯಾಕೆ ಆತನು ಸತ್ತನು? ದೇವರ ವಾಕ್ಯ ಹೇಳ್ತಾರೆ, ನಾಶನ ಮಾರ್ಗದಲ್ಲಿ ಇದ್ದವರಿಗೆ ಶಿಲುಬೆಯ ಸಂದೇಶ ಅದು ಹುಚ್ಚು ಮಾತಾಗಿ ಕಾಣ್ತದೆ. ರಕ್ಷಣೆಯ ಮಾರ್ಗದಲ್ಲಿ ಇರುವ ನಮಗಾದರೂ ಅದು ದೇವರ ಶಕ್ತಿಯಾಗಿದೆ. ಇಟ್ಸ್ ದ ಪವರ್ ಆಫ್ ಗಾಡ್. ನಾಶನ ಮಾರ್ಗದಲ್ಲಿ ಇದ್ದವರಿಗೆ ಅದು ಹುಚ್ಚು ಮಾತು. ದೇರ್ ಇಸ್ ಅ ಫೂಲಿಶ್ನೆಸ್, ವೇಸ್ಟಿಂಗ್ ಯುವರ್ ಟೈಮ್. ನೀನು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದ ಅಂತ ನಿನಗೆ ಅನಿಸಬಹುದು. ಎಷ್ಟು ಸಮಯ ನೀನು ಆ ಕಲ್ವಾರಿ ಕ್ರೂಜೆಯಲ್ಲಿ ಆತನು ಏನು ಮಾಡಿದ? ನಿನ್ನನ್ನು ಪ್ರೀತಿಸಿ. ಅದಕ್ಕೆ ಬೈಬಲ್ ಜಗತ್ತುತ್ಪತ್ತಿಗೆ ಮುಂಚೆ ಕೊಯ್ಯಲ್ಪಟ್ಟ ಯಜ್ಞದ ಕುರಿಯದ ಆತನ ಬಳಿಯಲ್ಲಿ ಪಟ್ಟಿಯಲ್ಲಿ ಯಾರ ಯಾರ ಹೆಸರುಗಳು ಇಲ್ಲವೋ ಅವರು ಅದಕ್ಕೆ ನಮಸ್ಕಾರ ಮಾಡುವರು. ನಿಮ್ಮ ಹೆಸರನ್ನು ದೇವರು ಪ್ರಿಯರೇ ಜಗತ್ತುತ್ಪತ್ತಿಗೆ ಮುಂಚೆ ಆತನು ಕರೆದಿದ್ದಾನೆ. ಅದಕ್ಕೆ ಇದನ್ನು ಯೆಶಾಯ ಫೋನ್ ಮಾಡಿದ, ಹುಡುಕಿದ. ತಾಯಿಯ ಗರ್ಭದಲ್ಲಿ ಪಿಂಡವಾಗಿರುವಾಗಲೇ ನಿನ್ನನ್ನು ಹೆಸರಿಡಿದು ಕರೆದಿದ್ದೆ. ಜೆರೆಮೀಯನಿಗೆ ಆತನು ಹೇಳುತ್ತಾನೆ, ಜೆರೆಮೀಯ ಹೇಳ್ತಾನೆ, ಕರೀತಿರುವಾಗ ಜನಾಂಗಗಳಿಗೆ ನಿನ್ನನ್ನು ಪ್ರವಾದಿಯಾಗಿ ನೇಮಿಸ್ತೇನೆ ಅಂತ ಹೇಳ್ತಿರುವಾಗ ಜೆರೆಮೀಯ ಒಂದು ನೆವ ಕೊಡ್ತಾನೆ. ನಾವು ಓದ್ತೇವೆ, ಐ ರೀಡ್ ಫಾರ್ ಯು. ಜೆರೆಮೀಯ 1ನೇ ಅಧ್ಯಾಯ 5ನೇ ವಚನ. ನಾಲ್ಕನೇ ವಚನ. ಜೆರೆಮೀಯ 1:4. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೇನೆ. ಪ್ರಿಯ, ನೀವು ಯಾರು ಎಲ್ಲಿಂದ ವಾಚ್ ಮಾಡ್ತಾ ಇದ್ದೀರಿ? ನಿಮ್ಮನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ದೇವರು ನಿಮ್ಮನ್ನು ತಿಳಿದಿದ್ದಾನೆ. ಆತನು ನಿಮ್ಮನ್ನು ತಿಳಿದಿದ್ದಾನೆ. ನಿಮಗೆ ಆತನಿಗೆ ನಿಮ್ಮ ಬಗ್ಗೆ ಗೊತ್ತಿದೆ. ಇಲ್ಲಿ ಮುಂದೆ ಹೇಳ್ತದೆ, ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೇನೆ, ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಅದಕ್ಕೆ ನಾನು, ಅಯ್ಯೋ ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ಬಾಲಕನು ಎಂದು ಭಿನ್ನವಿಸ್ತೇನೆ. ಪ್ರೈಸ್ ಗಾಡ್. ಇವತ್ತು ಅನೇಕ ರೀಸನ್ಗಳಿವೆ. ಏನಂತ ಹೇಳಿದ್ರೆ, ದೇವರ ಉದ್ದೇಶಕ್ಕೆ ತಮ್ಮನ್ನು ಒಪ್ಪಿಸಿಕೊಡ್ಲಿಕ್ಕೆ ಅವ್ರು ಹೇಳ್ತಾರೆ, ನನಗೆ ಮಾತು ಬರುವುದಿಲ್ಲ, ನನಗೆ ಎಜುಕೇಶನ್ ಇಲ್ಲ, ನನಗೆ ಅದು ಬರುವುದಿಲ್ಲ, ಇದು ಬರುವುದಿಲ್ಲ. ಸೋ ಮೆನಿ ರೀಸನ್ಸ್. ಇಲ್ಲಿ ದೇವರು ಕೇಳ್ತಾನೆ, ನಾವು ನೋಡ್ತೇವೆ, ನಾನು ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ಬಾಲಕನು ಎಂದು ಭಿನ್ನಯಿಸ್ತೇನೆ. ಆಗ ಯೆಹೋವನು ನನಗೆ, ಬಾಲಕನು ಅನ್ನಬೇಡ. ಪ್ರೈಸ್ ಗಾಡ್. ನನಗೆ ಎಜುಕೇಶನ್ ಇಲ್ಲ ಅನ್ನಬೇಡ, ನನ್ನನ್ನು ಯಾರು ರೆಕಗ್ನೈಸ್ ಮಾಡುವುದಿಲ್ಲ ಅನ್ನಬೇಡ, ನನಗೆ ಯಾರು ಸಪೋರ್ಟ್ ಮಾಡುವುದಿಲ್ಲ ಅನ್ನಬೇಡ, ನನ್ನ ಮನೆಯಲ್ಲಿ ನನ್ನನ್ನು ಯಾರು ರೆಕಗ್ನೈಸ್ ಮಾಡಲಿಲ್ಲ ಅನ್ನಬೇಡ, ನನ್ನ ಸಭೆಯಲ್ಲಿದ್ದ ಪಾಸ್ಟರ್ ನನ್ನನ್ನು ರೆಕಗ್ನೈಸ್ ಮಾಡಲಿಲ್ಲ ಅನ್ನಬೇಡ. ನೀನು ಏನೆಲ್ಲ ರೀಸನ್ ಕೊಡ್ತೀಯೋ ದೇವರು ಹೇಳಿದ್ರೆ ಅನ್ನಬೇಡ. ಅದರ ಮಧ್ಯದಲ್ಲಿ ನಾನು ನಿನ್ನನ್ನು ಏನನ್ನು ಮಾಡಿದ್ದೇನೋ ಅದನ್ನು ನಂಬು ಅಷ್ಟೇ. ನಿನ್ನದು 1000 ರೀಸನ್ಗಳಿರ್ಬೋದು. ಆ 1000 ರೀಸನ್ಗಳ ಮಧ್ಯದಲ್ಲಿ ಬಿಲೀವ್ ಗಾಡ್ಸ್ ವರ್ಡ್, ಬಿಲೀವ್ ವಾಟ್ ಗಾಡ್ ಸೇಸ್. ನಿನ್ನ ಕಂಡೀಷನ್ ಏನೇ ಆಗಿರ್ಬೋದು, ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ಟು ಅದರ್ ಪೀಪಲ್. ದ ಬೈಬಲ್ ಹೇಳ್ತದೆ, ಜ್ಞಾನವನ್ನು ಪಡೆ, ಅದು ಬಂಗಾರಕ್ಕಿಂತಲೂ ಶ್ರೇಷ್ಠ. ಜ್ಞಾನ ಅಂತ ಹೇಳಿದ್ರೆ ದೇವರ ಮಾತು, ಅದು ಬಂಗಾರಕ್ಕಿಂತಲೂ ಶ್ರೇಷ್ಠ. ನಾನು 2 ಸ್ಕ್ರಿಪ್ಚರ್ ನಿಮಗೆ ತೋರಿಸ್ತೇನೆ. ನಂಬರ್ 1, ಜ್ಞಾನೋಕ್ತಿ. God's wisdom is God speaking to you. ಓಕೆ, ಜ್ಞಾನೋಕ್ತಿ 3ನೇ ಅಧ್ಯಾಯ 12ನೇ ವಚನದಲ್ಲಿ ಓದಿದ್ರೆ, ತಂದೆಯು ತನ್ನ ಮುದ್ದು ಮಗನನ್ನು ಗದರಿಸುವಂತೆ ಯೆಹೋವನು ತನ್ನನ್ನು ಪ್ರೀತಿಸುವವರನ್ನೇ ಗದರಿಸುತ್ತಾನೆ. ಜ್ಞಾನವನ್ನು ಪಡೆಯುವವನು ಧನ್ಯನು, ವಿವೇಕವನ್ನು ಸಂಪಾದಿಸುವವನು ಭಾಗ್ಯವಂತನು. ಅದರ ಲಾಭವು ಬೆಳ್ಳಿಯ ಲಾಭಕ್ಕಿಂತಲೂ ಅದರಿಂದ ಆಗುವ ಆದಾಯವು ಬಂಗಾರಕ್ಕಿಂತಲೂ ಅಮೂಲ್ಯವೇ ಸರಿ. 15ನೇ ವಚನ ಹೇಳ್ತದೆ, ಜ್ಞಾನೋಕ್ತಿ 3:15, ಅದರ ಬೆಲೆಯು ಹವಳಕ್ಕಿಂತಲೂ ಹೆಚ್ಚು, ನಿನ್ನ ಇಷ್ಟ ವಸ್ತುಗಳೆಲ್ಲ ಅದಕ್ಕೆ ಸಮವಲ್ಲ. ಜ್ಞಾನ ಎಂಬ ಆಕೆಯ ಬಲಗೈಯಲ್ಲಿ ದೀರ್ಘಾಯುಷ್ಯವು, ಎಡಗೈಯಲ್ಲಿ ಧನ ಘನತೆಗಳು ಉಂಟು. ಜ್ಞಾನ ಎಂಬ ಆಕೆಯ ಬಲಗೈಯಲ್ಲಿ ದೀರ್ಘಾಯುಷ್ಯ ಇದೆ.
ಲಾಂಗ್ ಲೈಫ್. ಎಡಗರೆಯಲ್ಲಿ ಧನ ಐಶ್ವರ್ಯಗಳಿವೆ. Praise God. This is a God's wisdom. Praise God. ಇನ್ನೊಂದು ಸ್ಕ್ರಿಪ್ಚರ್ ನಾನು ನಿಮ್ಗೆ ಓದ್ತೇನೆ. 8ನೇ ಅಧ್ಯಾಯ 10ನೇ ವಚನ ಜ್ಞಾನೋಕ್ತಿ. ನನ್ನ ಬೋಧನೆಯನ್ನು ಬೆಳ್ಳಿಗಿಂತಲೂ ಜ್ಞಾನೋಪದೇಶವನ್ನು ಅಪರಂಜಿಗಿಂತಲೂ ಉತ್ತಮವೆಂದು ಹೊಂದಿಕೊಳ್ಳಿ. ರಿಸೀವ್ ಮಾಡ್ರಿ ಅದನ್ನು. ಜ್ಞಾನವು ಹವಳಕ್ಕಿಂತಲೂ ಶ್ರೇಷ್ಠ. ಇಷ್ಟ ವಸ್ತುಗಳೆಲ್ಲ ಅದಕ್ಕೆ ಸಮವಲ್ಲ. ಇನ್ನು ಏನೆಲ್ಲ ಇಷ್ಟ ವಸ್ತುಗಳಿವೆ ಅದಕ್ಕೆ ನೀನು ಕಂಪೇರ್ ಮಾಡಬೇಡ. ವಿಸ್ಡಮ್ ಇಸ್ ಗ್ರೇಟರ್ ದೆನ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್. ವಿಸ್ಡಮ್ ಈಸ್ ಗಾಡ್ಸ್ ವರ್ಡ್ ಇನ್ ದಿಸ್ ಮಿಸ್ಟ್ ಆಫ್ ಎನಿ ಸಿಚುವೇಶನ್. ಅನೇಕ 1000 ರೀಸನ್ಗಳ ಮಧ್ಯದಲ್ಲಿ ದೇವರು ನಿನಗೆ ಏನು ಹೇಳಿದ್ದಾನೆ, ಗಾಡ್ಸ್ ವಿಸ್ಡಮ್, ಅದು ದೇವರ ಜ್ಞಾನ. ಇವನ ಜ್ಞಾನವನ್ನು ಮಾತಾಡ್ತಾ ಇದ್ದಾನೆ. ನಾನು ಬಾಲಕ, ನನಗೆ ಮಾತು ಬರುವುದಿಲ್ಲ, ನನಗೆ ಎಜುಕೇಶನ್ ಇಲ್ಲ, ನಾನು ಯಾರು ರೆಕಗ್ನೈಸ್ ಮಾಡಲಿಲ್ಲ, ನಾನು ನೋಡ್ಲಿಕ್ಕೆ ಸರಿ ಇಲ್ಲ. ನೀನು ಹೇಗೆ ಇರಬಹುದು? ಅದು ನಿನ್ನ ಹತ್ರ ಏನಿಲ್ಲವೋ ಅದನ್ನು ದೇವರು ಕೊಡಲು ಶಕ್ತನಾಗಿದ್ದಾನೆ. He loves you so much. ನಿನ್ನ ಹತ್ರ ಏನು ಇಲ್ಲ ಅಂತ ಕೊರಗಬೇಡ. ದೇವರು ನಿನಗೆ ಇಲ್ಲದನ್ನು ಇರುವ ಹಾಗೆ ಮಾಡುವ ಶಕ್ತ. ಒಬ್ಬ ಸಹೋದರ ನನಗೆ ಫೋನ್ ಮಾಡಿದ, ಡಿಫ್ರೆಂಟ್ ಯುರೋಪ್ ಕಂಟ್ರಿಯಿಂದ. ಅವನು PhD ಮಾಡಿದ್ದಾನೆ, ಹೈಲಿ ಎಜುಕೇಟೆಡ್. ಅವನು ಫಸ್ಟ್ ಬಾಯಿಂದ ಬಂದ ಒಂದು ವರ್ಡ್, ಪಾಸ್ಟರ್ ನನಗೆ ಫ್ಯೂಚರ್ ಇಲ್ಲ, ಎವ್ರಿಥಿಂಗ್ ಇಸ್ ಫಿನಿಶ್. ಎಜುಕೇಟೆಡ್, ಯುರೋಪ್ ಕಂಟ್ರಿಗೆ ಹೋಗಿದ್ದಾನೆ. ಏನು ಮಾಡಿದ್ರು ನನಗೆ ಕೆಲಸ ಸಿಗುವುದಿಲ್ಲ. ನಂತರ ರಿಲ್ಯಾಕ್ಸ್, ಯು ಹ್ಯಾವ್ ಎ ಗುಡ್ ಫ್ಯೂಚರ್. ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಎಜುಕೇಟೆಡ್ ಅನಿಸ್ತಾನೆ ಅವನು ಒಳ್ಳೆಯವನಾಗಿರ್ಬೋದು ಅಂತ, ಅನ್ಎಜುಕೇಟೆಡ್ ಅನಿಸ್ತಾನೆ ಅವನು ಒಳ್ಳೆಯವನಾಗಿರ್ಬೋದು ಅಂತ. ಹೋಲ್ ಲೈಫ್ ಇವನು ಅವನ ಹಾಗೆ ಆಗ್ಲಿಕ್ಕೆ ನೋಡುದು, ಅವನು ಇವನ ಆಗ್ಲಿಕ್ಕೆ ನೋಡುದು. ಅದರಲ್ಲಿ ಕಾಲ ಕಳಿಬೇಡ್ರಿ. ಅವನೇ, ನೀನು ನೀನೇ. ನಿನ್ನನ್ನು ದೇವರು ನಿನ್ನನ್ನಾಗಿಯೇ ರೂಪಿಸ್ತಾನೆ. ನಿನ್ನನ್ನು ಮಾತ್ರ ಜನರ ಎಣಿಕೆಯಲ್ಲಿ, ನಿನ್ನ ಸ್ವಂತ ದೃಷ್ಟಿಯಲ್ಲಿ ನೀನು ಕೆಳಗೆ ಹಾಕಬೇಡ. ಯು ಆರ್ ಎ ಯುನೀಕ್ ಪರ್ಸನ್, ಯು ಆರ್ ಎ ಸ್ಪೆಷಲ್ ಪರ್ಸನ್. ಇದನ್ನು ಯಾರು ಹುಡುಕಿದರು, ನೆಕ್ಸ್ಟ್ ಅವರ ಮಾತು ಚೇಂಜ್ ಆಯಿತು. ಅದಕ್ಕೆ ಯೆಶಾಯನು ಹೇಳ್ತಾನೆ, ನಾನು ನಿನ್ನ ದೃಷ್ಟಿಯಲ್ಲಿ ಅಮೂಲ್ಯನು, ಮಾನ್ಯನು, ಅದ್ಭುತವಾಗಿ ವಿಚಿತ್ರವಾಗಿ ನನ್ನನ್ನು ಸೃಷ್ಟಿ ಮಾಡಿದೆ. ನೆಕ್ಸ್ಟ್ ದಾವೀದನು ಹೇಳ್ತಾನೆ, ನೀನು ನನ್ನನ್ನು ಅದ್ಭುತವಾಗಿ ವಿಚಿತ್ರವಾಗಿಯೂ ನಿನ್ನ ಕೃತ್ಯಗಳು ವಿಶೇಷವಾದವುಗಳೆಂದು ನನ್ನ ಹೃದಯವು ಈಗ ಚೆನ್ನಾಗಿ ಗ್ರಹಿಸಿಕೊಂಡಿದೆ. ನೆಕ್ಸ್ಟ್ ದೇವರು ಹೇಳಿದ, ಇಷಯನ ಮಗನಾದ ದಾವೀದ ನನಗೆ ಸಿಕ್ಕಿದನು, ಇವನ್ ನನ್ನ ಹೃದಯಕ್ಕೆ ಇಷ್ಟವುಳ್ಳವನು, ನನ್ನ ಚಿತ್ತವನ್ನೆಲ್ಲ ನೆರವೇರಿಸುವನು. ಇವತ್ತು ದೇವರು ನಿನ್ನ ಹೆಸರು ಕರೆದಿದ್ದಾನೆ. ಒಂದು ವೇಳೆ ಇಫ್ ಯು ಚೂಸ್ ಗಾಡ್ಸ್ ವರ್ಡ್ ಇನ್ ದ ಮಿಸ್ಟ್ ಆಫ್ 1000 ರೀಸನ್ಸ್, ಗಾಡ್ ಇಸ್ ಟೆಲ್ಲಿಂಗ್, ಇಂತಹವನು ನನಗೆ ಸಿಕ್ಕಿದನು, ನನ್ನ ಇಷ್ಟವನ್ನೆಲ್ಲ ನೆರವೇರಿಸ. ಅದರಂತ ನನ್ನ ಸ್ವರವನ್ನು ಕೇಳುವ ಪ್ರೇರೆ. ಈ ಮುಂಜಾನೆ ವೇಳೆಯಲ್ಲಿ ನಾನು ಎನ್ಕರೇಜ್ ಮಾಡ್ತೇನೆ, ಲೆಟ್ಸ್ ಪ್ರೇ. ಯು ಆರ್ ಎ ಯುನೀಕ್ ಪರ್ಸನ್. ಲೆಟ್ಸ್ ಪ್ರೇ. ನಿಮ್ಮಲ್ಲಿರುವ ಆ ಪೊಟೆನ್ಷಿಯಲ್, ನಿಮ್ಮಲ್ಲಿರುವಂತ ಆ ದೇವರ ಉದ್ದೇಶ, ಪವಿತ್ರಾತ್ಮ ನಿಮ್ಮ ಒಳಗಿಂದ ಅದನ್ನು ಹೊರಗೆ ತರುವಂತೆ ಲೆಟ್ಸ್ ಪ್ರೇ.